ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ 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 ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಡಪದ ಅಪ್ಪಣ್ಣ ಹಡಪದ ಅಪ್ಪಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ಮೇದರ ಕೇತಯ್ಯ ಮೆರೆದ ಕಲ್ಯಾಣ ಮೇದರ ಕೇತಯ್ಯ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಆಯ್ದಕ್ಕೆ ಲಕ್ಕಮ್ಮ ಮೆರೆದ ಕಲ್ಯಾಣ ಆಯ್ದಕ್ಕೆ ಲಕ್ಕಮ್ಮ ಮೆರೆದ ಕಲ್ಯಾಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಜ್ಞಾನಿ ಚೆನ್ನ ಬಸವಣ್ಣ ಜ್ಞಾನಿ ಚೆನ್ನ ಬಸವಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ
ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಮಹಾಮಾನವತವಾದಿ ವಿಶ್ವಗುರು ಕಲ್ಯಾಣದ ಅಣ್ಣ ಅಪ್ಪ ಬಸವಣ್ಣನನ್ನು ಸ್ಮರಿಸಿ ಬಸವನ ಬಾಗೇವಾಡಿಯ ಆರಾಧ್ಯ ದೇವರಾಗಿರುವಂಥ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸಿರುವಂಥ ನಂದೀಶನನ್ನು ಸ್ಮರಿಸಿ ಬಸವನ ಬಾಗೇವಾಡಿಯ ಪಟ್ಟಣದ ಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಶ್ರಾವಣ ಮಾಸದ ಬಸವಾದಿ ಶಿವಶರಣರ ವಚನ ಚಿಂತನ ಅನ್ನುವಂಥ ಪ್ರವಚನದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಮಾತೃಸ್ವರೂಪಿಗಳು, ಸರಳ ಹೃದಯದ ಸಜ್ಜನಿಕೆಯ ಸ್ವಭಾವದವರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಈ ಪ್ರವಚನದ ವ್ಯವಸ್ಥೆಯನ್ನು ಮಾಡಿರುವಂಥ ಬಸವ ಸೇವಾ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಜಾತ್ರಾ ಕಮಿಟಿಯ ಪದಾಧಿಕಾರಿಗಳೇ, ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ಗುರುಬಂಧುಗಳಾಗಿರುವಂಥ ಆತ್ಮೀಯ ಕಲಾವಿದರೆ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಟುಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಪ್ರತಿನಿತ್ಯನೂ ಸಹಿತ ಪ್ರವಚನವನ್ನು ತಾವೆಲ್ಲ ಆಲಿಸ್ತಾ ಬಂದಿದ್ದೀರಿ. ನಿನ್ನೆ ದಿನ ನಾವು ಏನನ್ನ ಚಿಂತನೆ ಮಾಡಿದ್ದೇವೆ ಅನ್ನೋದನ್ನು ಸ್ವಲ್ಪ ಮೆಲುಕು ಹಾಕೋಣ. ಧರ್ಮದಲ್ಲಿ ದಯಾಗುಣ ಇರಬೇಕನ್ನೋದನ್ನು ನಾವು ತಿಳ್ಕೊಂಡು ಬಂದಿದ್ದೇವೆ. ಯಾವುದೇ ಧರ್ಮ ಇರಲಿ, ಆ ಧರ್ಮದ ಮೂಲ ದಯಾ. ಕಲ್ಯಾಣದ ಶರಣರು ನಮಗೆ ತಿಳಿಸಿಕೊಟ್ಟಿದ್ದು ಏನನ್ನಂದ್ರೆ ದಯಾಗುಣವನ್ನ ಸಂಪಾದನೆಯನ್ನ ಮಾಡಿಕೊಳ್ಳಬೇಕು. ಸಕಲ ಜೀವರಾಶಿಗಳ ಮೇಲೆ ದಯಾ ತೋರಬೇಕು ಅನ್ನುವಂಥ ಸಿದ್ಧಾಂತವನ್ನ ನಾಡಿಗೆ ಬಿತ್ತರಿಸಿರುವಂಥ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಬಸವಣ್ಣವರನ್ನ ಮೊದಲು ಮಾಡಿಕೊಂಡು ಕಲ್ಯಾಣದ ಎಲ್ಲ ಶರಣರಿಗೂ ಆ ಕೀರ್ತಿ ಸಲ್ತದೆ. ಕಲ್ಯಾಣದಲ್ಲಿ ಪರಿಸರ ಪ್ರೇಮಿ ದಸರಯ್ಯ ಅಂತ ಇರ್ತಾರೆ. ಪರಿಸರ ಪ್ರೇಮಿ ದಸರಯ್ಯ. ದೇಶ ಪ್ರೇಮಿಗಳಿರ್ತಾರೆ, ಸಂಸಾರ ಪ್ರೇಮಿಗಳಿರ್ತಾರೆ, ಕುಟುಂಬದ ಪ್ರೇಮಿಗಳಿರ್ತಾರೆ. ಯಾರೆಲ್ಲ ಇದ್ರೂ ಸಹಿತ ಅವರೆಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಜೀವನವನ್ನು ಮಾಡುತ್ತಾರೆ. ಆದರೆ ಕಲ್ಯಾಣದ ಶರಣರ ಬದುಕು ಯಾವುದಕ್ಕಾಗಿ ಇತ್ತು ಅಂದ್ರೆ ಅದು ಪರಹಿತಕ್ಕಾಗಿ. ಪರಿಸರ ಪ್ರೇಮಿ ದಸರಯ್ಯನವರು ಯಾವಾಗಲೂ ಸಹಿತ ಏನ್ ಮಾಡ್ತಿದ್ರಂದ್ರೆ
ಗಿಡದಲ್ಲಿ ಇರುವಂತ ಹೂಗಳನ್ನು ಎಂದೂ ಕೈಯಾರೆ ಕಿತ್ತು ತೆಗೆದುಕೊಂಡು ಬಂದು ಎಲ್ಲ ಶರಣರಿಗೆ ಹಂಚುವಂತ ಕೆಲಸವನ್ನು ಮಾಡ್ತಿದ್ದಿಲ್ಲ ಅವರು. ಒಂದು ಗಿಡದಲ್ಲಿ ಬಿಡುವಂತ ಹೂವನ್ನ ಕೈಯಿಂದ ನಾವೇನಾದ್ರೂ ಕಿತ್ತಿದರೆ ಅಥವಾ ಅದನ್ನ ಹರ್ಕೊಂಡ್ರೆ ಆ ಗಿಡಕ್ಕೆ ನೋವಾದೀತು ಅಂತ ತಿಳ್ಕೊಂಡು ಆ ಗಿಡಕ್ಕ ನಾವು ಹೋಗಿ ಹೂವನ್ನ ಕಿತ್ಕೊಳ್ಳೋದು ಬೇಡ ಅಂತ ತಿಳ್ಕೊಂಡು ಆ ಗಿಡದಿಂದ ಉದುರಿರುವಂತ ಹೂಗಳನ್ನು ತಗೊಂಡು ಬಂದು ಎಲ್ಲ ಶರಣರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ರು ಪರಿಸರ ಪ್ರೇಮಿ ದಸರೈನವರು. ಅಂದ್ರೆ ಗಿಡದ ಮೇಲೇನೂ ಸಹಿತ ಪರಿಸರದ ಮೇಲೇನೂ ಸಹಿತ ದಸರೈನವರು ದಯಾಗುಣವನ್ನು ತೋರಿಸ್ತಿದ್ರು. ಕೇವಲ 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂತ ಪರಿಸರ ಪ್ರೇಮಿ ದಸರೈನವರು ಮಾತ್ರ ಪರಿಸರದ ಮೇಲೆ ದಯಾಗುಣವನ್ನು ತೋರಿಸಲಿಲ್ಲ. ಅದರ ನಂತರದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ಶಿವಯೋಗಿಗಳಂದ್ರೆ ಅತಣಿ ಮುರುಗೇಂದ್ರ ಶಿವಯೋಗಿಗಳು. ಅಂತ ಅತಣಿಯ ಮುರುಗೇಂದ್ರ ಶಿವಯೋಗಿಗಳು ಸಹಿತ ಪರಿಸರ ಪ್ರೇಮಿಗಳು. ದಸರೈನವರು ಹೂವನ್ನ ಕಿತ್ಕೊಂಡು ಬರಬೇಕು ಅಂತ ಹೋದ್ರು ಅಂದ್ರೆ ಕೀಳಬೇಕನ್ನುವಷ್ಟರೊಳಗಾಗಿನೇ ಅವರಲ್ಲಿ ಮನಸ್ಸಿಗೆ ಅನಿಸ್ತಿತ್ತಂತೆ, ಒಂದು ವೇಳೆ ಆ ಹೂವನ್ನ ಕೈಯಿಂದ ನಾನು ಕಿತ್ಕೊಂಡ್ರೆ ಆ ಹೂವು ಇರುವಂತ ಬಳ್ಳಿ ಆಗ್ಲಿ ಗಿಡ ಆಗ್ಲಿ ನಾನು ಅದನ್ನು ಹರ್ಕೊಂಡ ತಕ್ಷಣ ಆ ಗಿಡಕ್ಕೆ ನೋವು ಆಗಬಹುದಲ್ಲ ಅಂತ ತಿಳ್ಕೊಂಡು ಅದು ಏನಾದ್ರೂ ನೋವು ಪಟ್ಕೊಂಡು ಹಾ ಅಂತ ಅಂತು ಅಂದ್ರೆ ನಾನು ಪಾಪಕ್ಕೆ ಗುರಿ ಆಗ್ತೀನಿ ಅಂತ ತಿಳ್ಕೊಂಡು ದಸರೈನವರು ಹೂವನ್ನ ಕೈಯಿಂದ ಕಿತ್ತುತ್ತಿದ್ದಿಲ್ಲ, ನೆಲಕ್ಕೆ ಬಿದ್ದ ಹೂಗಳನ್ನೇ ತೆಗೆದುಕೊಂಡು ಬರ್ತಿದ್ರು. ಅತಣಿಯ ಮುರುಗೇಂದ್ರ ಶಿವಯೋಗಿಗಳು ಸಹಿತ ಬೆಳಗ್ಗೆ ಎದ್ದ ನಂತರ ಲಿಂಗಾರ್ಚನೆಯನ್ನ ಮಾಡಿಕೊಳ್ಳಬೇಕು ಅಂದ್ರೆ ಗಿಡದಲ್ಲಿರುವಂತ ಪತ್ರಿಯನ್ನ ಹೂಗಳನ್ನ ಕೈಯಿಂದ ಕಿತ್ಕೊಂಡು ಬಂದು ಲಿಂಗಕ್ಕೆ ಏರಿಸ್ತಿದ್ದಿಲ್ಲ. ಅತಣಿಯ ಮುರುಗೇಂದ್ರ ಶಿವಯೋಗಿಗಳು ಸಹಿತ ಆ ಗಿಡದ ಕೆಳಗ ಸಾರಿಸಿ ಬರ್ತಿದ್ರು, ಸಾರಣಿ ಹಾಕ್ತಿದ್ರು. ಅದನ್ನೆಲ್ಲ ಕಸವನ್ನು ಹೊಡೆದು ಸಾರಿಸಿ ಬಂದ ಮೇಲೆ ಬೆಳಗ್ಗೆ ಎದ್ದು ಲಿಂಗಾರ್ಚನೆಯನ್ನು ಮಾಡಿಕೊಳ್ಬೇಕು ಅಂತ ಹೂಗಳನ್ನು ತರಲಿಕ್ಕೆ ಹೋದಾಗ ಕೆಳಗೆ ಆ ಸಾರಣಿಯೊಳಗೆ ಬಿದ್ದಿರುವಂತ ಸಾರಿಸಿರುವಂತ ಸ್ಥಳದಲ್ಲಿ ಬಿದ್ದಿರುವಂತ ಹೂಪತ್ರಿಗಳನ್ನು ತೆಗೆದುಕೊಂಡು ಬಂದು ಲಿಂಗಕ್ಕೆ ಏರಿಸ್ತಿದ್ರು ಅತಣಿ ಮುರುಗೇಂದ್ರ ಶಿವಯೋಗಿಗಳು. ಕಾರಣ ಅವರಲ್ಲಿಯೂ ದಯಾಗುಣ ಇತ್ತು. ಲಿಂಗಕ್ಕೆ ಗಿಡದಲ್ಲಿರುವಂತ ಹೂಗಳನ್ನು ಏರಿಸಿದರೆ ಲಿಂಗಪ್ಪ ಆನಂದ ಪಡೋದಿಲ್ಲ, ಕೆಳಗೆ ಬಿದ್ದಿರುವಂತ ಹೂಗಳನ್ನು ಸಹಿತ ಲಿಂಗಕ್ಕೆ ಏರಿಸಿದ್ರೆ ಲಿಂಗ ಆನಂದ ಪಡ್ತದೆ. ಹೂ ಬಾಡಿದ್ದಾಗ್ಲಿ ಅಥವಾ ಅರಳಿದ್ದಾಗ್ಲಿ ಯಾವುದಾದ್ರೂ ದೇವರಿಗೆ ಏರಿಸಿ ಬೇಡ ಅನ್ನೋದಿಲ್ಲ. ನಮ್ಮ ಮಂದಿ ಹೂವ ಏರಿಸ್ತಾರೆ ದೇವರಿಗೆ. ಹೆಂಗೆ ಏರಿಸ್ತಾರಂದ್ರೆ ಬಹಳ ವಿಚಿತ್ರ ಏರಿಸ್ತಾರೆ. ನಿಮ್ಮ ಮನೆ ಮುಂದೆ ಕಂಪೌಂಡಿನೊಳಗ ಹೂವಿನ ಗಿಡಗಳು ಇದ್ರ ತಾವೆಲ್ಲ ಬೆಳಗ್ಗೆ ಅವರು ಮನೆಯವರು ಹೇಳೋದಕ್ಕಿಂತ ಪೂರ್ವದಲ್ಲಿ ಎದುರಿನ ಮನೆಯವರು ಹೋಗಿ ಆ ಕಂಪೌಂಡ್ ಜಿಗಿದು ಆ ಕಂಪೌಂಡಿನಲ್ಲಿರುವಂತ ಹೂಗಳನ್ನು ಕಿತ್ಕೊಂಡು ಬಂದು ದೇವರಿಗೆ ಏರಿಸ್ತಾರೆ. ಎದ್ದ ಮೇಲೆ ಮನಿ ಮಾಲಕರು ಹರ್ಕೊಂಡವ್ರಿಗೆ ಅವರು ಹೂವ ಏರಿಸ್ತಾರೆ. ಈ ಹೂವನ್ನು ಏರಿಸೋದಲ್ಲ ಭಕ್ತಿ ಅಂದ್ರೆ. ಬಸವಣ್ಣವರು ಭಕ್ತಿ ಅಂದ್ರೆ ಹೇಳ್ತಾರೆ, ಭಗವಂತ ಯಾವುದಕ್ಕೆ ಮನಸೋಲ್ತಾನಂದ್ರೆ ಬಸವಣ್ಣವ್ರು ಹೇಳ್ತಾರೆ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗ್ಯಾರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಸಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬರೀತಾರೆ ಬಸವಣ್ಣವರು. ಎಷ್ಟು ಅದ್ಭುತ! ಅವರ ಉಕ್ತಿಯನ್ನು ಕೇಳಿಬಿಟ್ರೆ ಸಾಕು, ಮನಸ್ಸು ಪ್ರಫುಲ್ಲವಾಗ್ತದೆ. ಹೂಗಳನ್ನು ಏರಿಸೋದಲ್ಲ, ಬಾಡಿದ ಹೂಗಳನ್ನು ಭಗವಂತ ಯಾವುದಾದ್ರೂ ಹೂವನ್ನ ಏರಿಸು ಬ್ಯಾಡ ಅನ್ನೋದಿಲ್ಲ. ಆದ್ರೆ ಆತ ಹೇಳ್ತಾನೆ, ನೀವೆಲ್ಲರೂ ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ಕೋಲಿಗೆ ಹೋಗಬೇಕಾದ್ರೆ ಏನು ಒಯ್ತೀರಿ? ಏನು ಒಯ್ತೀರಿ? ನೀವ್ಯಾರು ಪೂಜೆನ ಮಾಡೋದಿಲ್ಲ. ಎಲ್ಲಿದ್ ಬಿಡ್ರಿ ಅಜ್ಜಾರ, ಎದ್ದ ತಕ್ಷಣ ಹೊಟ್ಟೆ ಪೂಜೆ ಮಾಡಿಕೊಳ್ಳೋದು ಭಾಳ ವಜ್ಜೆಗದ. ಇನ್ನು ದೇವ್ರ ಪೂಜೆ ಎಲ್ಲಿ ಮಾಡ್ಬೇಕ್ರಿ ಅಂತೀರಿ? ಎದ್ದ ತಕ್ಷಣ ಎಲ್ಲರೂ ಹೋಗೋದು ದೇವರ ಕೋಣಿಯೊಳಗೆ ಹೋಗ್ಬೇಕಾದ್ರೆ ಒಂದು ತಂಬಿಗೆ ತಗೋತೀರಿ. ತಂಬಿಗೆ ಅಂತೀರ, ಚರಿಗೆ ಅಂತೀರ?
ಚರಿಗೆ, ತಂಬಿಗೆ ಅಥವಾ ಚೆರಿಗೆ. ಆ ಚೆರಿಗೆಯನ್ನು ತಗೊಂಡು ಹೋಗ್ತಿರಲ್ಲ, ಆ ಚೆರಿಗೆಗೆ ಏನಿರ್ಬೇಕು? ಏನಿರ್ಬೇಕ್ರಿ? ನೀರು. ಆ ತಂಬಿಗೆಯನ್ನ ತೆಗೆದುಕೊಂಡು ಹೋಗ್ತಿರಲ್ಲ, ಸ್ನಾನ ಮಾಡಿ ಪೂಜೆಯ ಕೋಲಿ ಒಳಗ ಅಥವಾ ಪೂಜೆ ಕೋಣಿ ಒಳಗೆ ಹೋಗ್ಬೇಕಾದ್ರೆ ಆ ತಂಬಿಗೆಯೊಳಗ ನೀರು ಇರ್ಲಿ ಬಿಡ್ಲಿ, ಮೊದಲು ನೀ ಅಲ್ಲಿ ಇರು, ನೀನಿರು, ಆಮೇಲೆ ನೀರು. ನೀನು ಇರ್ಲಾರ್ದ ನೀರನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿದ್ರು ಸಹಿತ ಆ ಪೂಜೆ ಭಗವಂತನಿಗೆ ಸಲ್ಲೋದಿಲ್ಲ. ಅದು ಸಲ್ಲಬೇಕಂದ್ರೆ ನೀರು ಇದ್ರೇನು ಬಿಟ್ರೇನು, ಮೊದಲ ನೀರು ಆಮೇಲೆ ನೀರು. ನೀನಿರ್ಲಾರ್ದ ನೀರು ತಗೊಂಡು ಹೋಗಿ ಮುಖ ತೊಳೆದ್ರೆ ಏನ್ ಮಾಡೋದು? ದೇವರು ಒಲಿಯೋದಿಲ್ಲ. ಅದಕ್ಕೆ ಹೇಳ್ತಾನೆ ಭಗವಂತ, ನನ್ನನ್ನು ಒಲಿಸ್ಕೊಳ್ಬೇಕಾದ್ರೆ ನನಗೆ ಏನು ಮಾಡಬೇಕಂದ್ರೆ ಬಂಗಾರದ ಆಭರಣಗಳನ್ನು ನನಗೆ ಹಾಕೋದು ಬೇಡ, ಬೆಳ್ಳಿಯ ಆಭರಣಗಳನ್ನು ನನಗೆ ಹಾಕಬೇಡ. ನಾನು ನಿನಗೆ ಒಲಿಬೇಕಾದ್ರೆ ನೀನು ಮಾಡೋದೇನೂ ಬೇಡ, ಭಕ್ತಿಯನ್ನ ಮಾಡುವಂತಾನೆ ಭಗವಂತ. ನೀ ಹೂವ ಏರಿಸ್ತೀಯಲ್ಲಪ್ಪ, ಏರಿಸುವಂತ ಹೂವ ಬೆಳಗಿನ ಪೂಜೆ ಸಂದರ್ಭದಲ್ಲಿ ಏರಿಸುವಂತ ಹೂವ ಏನಾದ್ರೂ ಬಾಡಿತ್ತು ಅಂದ್ರೂ ನನಗೆ ಬೇಜಾರಿಲ್ಲ, ಅರಳಿತ್ತಂದ್ರೂ ಬೇಜಾರಿಲ್ಲ. ಆದ್ರೆ ಬಾಡಿದ ಹೂವನ್ನ ಏರಿಸುವಂತ ಸಂದರ್ಭದೊಳಗ ನಿನ್ನ ಮನಸ್ಸು ಅರಳಿರಬೇಕು, ಅವಾಗ ನಾನು ಒಪ್ಪಿಕೊಳ್ತೇನೆ. ಅರಳಿದ ಹೂಗಳನ್ನು ತೆಗೆದುಕೊಂಡು ಬಂದು ನಂದೀಶನಿಗೆ ಏರಿಸಿದ್ರೆ ಮನಸ್ಸು ಬಾಡಿದ್ರೆ ಭಗವಂತ ಮನಸ್ಸನ್ನ ಮಾತ್ರ ಒಪ್ಪುತ್ತಾನೆ, ಹೊರತಾಗಿ ಹೂವನ್ನು ಒಪ್ಪೋದಿಲ್ಲ. ಅದಕ್ಕೆ ಅರಳಿದ ಹೂವನ್ನ ಬಾಡಿದ ಮನಸ್ಸಿನ ಮುಖಾಂತರ ಏರಿಸಬೇಡ. ಬಾಡಿದ ಹೂವನ್ನ ಅರಳಿದ ಮನಸ್ಸಿನ ಮುಖಾಂತರ ಏರಿಸಿದೆ ಅಂದ್ರೆ ಭಗವಂತ ನಿನಗೆ ಒಳಿತನ್ನ ಮಾಡೇ ಮಾಡ್ತಾನೆ. ಅದಕ್ಕೆ ಹೇಳೋದು, ಹೂ ಮುಖ್ಯ ಅಲ್ಲ, ಭಾವ ಮುಖ್ಯ, ಭಾವನೆ ಮುಖ್ಯ. ಹೇಮರೆಡ್ಡಿ ಮಲ್ಲಮ್ಮ ಅಂತ ಹೋಗ್ತಾಳೆ ಆಗಿ. ಆ ಹೇಮರೆಡ್ಡಿ ಮಲ್ಲಮ್ಮನಿಗೆ ಸಾಕ್ಷಾತ್ ಮಲ್ಲಿಕಾರ್ಜುನ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದಾಗ ಆಕೆ ಭಾವ ಹೇಗಿತ್ತಂದ್ರೆ ಬಹಳಷ್ಟು ನಿರ್ಮಲವಾದ ಭಾವ ಇತ್ತು ಮಲ್ಲಮ್ಮಂದು. ಸಾಕ್ಷಾತ್ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆದಾಗ ಮಲ್ಲಿಕಾರ್ಜುನ ಕೇಳ್ತಾನೆ, ನಿನಗೆ ವರ ಏನು ಬೇಕು ಅಂತಾನ. ನಿಮಗೇನಾದ್ರೂ ಸಾಕ್ಷಾತ್ ನಂದೀಶ ಪ್ರತ್ಯಕ್ಷ ಆಗಿ ನಿಮಗೂ ವರ ಏನು ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ನೀವು? ಏನ್ ಹೇಳ್ತೀರಿ? ಅಜ್ಜಾರ, ನಂದೀಶ ಏನು ಬೇಡಪ್ಪ, ಬಾಗೇವಾಡಿ ಒಳಗ ನನ್ನ ಮಾತು ಮೀರ್ಲಾರ್ದಂಗ ಜನ ಇರಂಗ ವರ ಕೊಡುವಂತೀವಿ ನಾವು, ಜನ ಇರುವಂಗ ವರ ಕೊಡುವಂತೀವಿ. ಆದ್ರೆ ಮಲ್ಲಮ್ಮ ಕೇಳ್ತಾಳೆ, ಏನು ಕೇಳ್ತಾಳಂದ್ರೆ ಏನಿಲ್ಲ, ಸದಾಕಾಲ ನಿನ್ನ ತಲೆ ಮೇಲೆ ನನ್ನ ಪಾದ ಇರ್ಲಿ ಅಂತಾಳ ಮಲ್ಲಮ್ಮ. ಇದು ಅನ್ನಕ್ ಸಾಧ್ಯ? ಅನ್ನಕ್ ಸಾಧ್ಯ? ಆದ್ರೆ ಮಲ್ಲಿಕಾರ್ಜುನ ಸಿಟ್ಟು ಹೇಳಲಿಲ್ಲ, ಸಿಟ್ಟಿಗೆ ಬರಲಿಲ್ಲ. ಸದಾಕಾಲ ನಿನ್ನ ಪಾದ ನನ್ನ ತಲೆ ಮೇಲೆ ಇರ್ಲಿ ಅನ್ನುವ ಬದಲು ನನ್ನ ಪಾದ ನಿನ್ನ ತಲೆ ಮೇಲೆ ಇರ್ಲಿ ಅಂತಾಳಂದ್ರೆ ಭಗವಂತ ಭಾಷೆಗೆ ಬೆಲೆ ಕೊಡೋದಿಲ್ಲ, ಭಾವಕ್ಕೆ ಬೆಲೆ ಕೊಡ್ತಾನ ಅನ್ನೋದನ್ನ ತಿಳ್ಕೊಂಡು ಮಲ್ಲಿಕಾರ್ಜುನ ಎಲ್ಲ ಸಿರಿ ಸಂಪತ್ತನ್ನ ಮಲ್ಲಮ್ಮಗ ಕೊಟ್ಟ. ಸಾಕ್ಷಾತ್ ದೇವತೆ ಅಲ್ದ, ದೇವ್ರ ಅಲ್ದು ಹೇಮರೆಡ್ಡಿ ಮಲ್ಲಮ್ಮ. ಕಾರಣ ಆಕೆ ಭಾವನೆಯನ್ನು ನೋಡಿದ ಹೊರತಾಗಿ ಭಾಷೆಯನ್ನು ನೋಡಲಿಲ್ಲ. ಹಾಗೆ ಭಗವಂತನು ಸಹಿತ ಭಾಷೆಯನ್ನ, ಅರಳಿದ ಹೂಗಳನ್ನು ನೋಡೋದಿಲ್ಲ, ನಿಮ್ಮ ಭಾವವನ್ನು ನೋಡುತ್ತಾನೆ. ನಂದೀಶ ಆಗ್ಲಿ, ಬಸವಣ್ಣ ಆಗ್ಲಿ, ಯಾರೇ ಆಗಲಿ ಭಾವವನ್ನು ನೋಡುತ್ತಾರೆ. ಹಾಗೆ ನಮ್ಮಲ್ಲಿ ದಯಾಗುಣ ಇರಬೇಕು ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಕಲ್ಯಾಣದ ಶರಣರು ನಮಗೆ ತಿಳಿಸಿಕೊಂಡು ಬರ್ತಾರಂದ್ರೆ, ನಾವು ಒಂದಿಷ್ಟು ದಯಾಗುಣದಿಂದ ಬದುಕಿದರೆ ನಾವು ಶರಣರ ಸಿದ್ಧಾಂತವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಗ ಅನ್ನುವಂಥ ಮಾತುಗಳನ್ನು ಕೇಳ್ತಾ, ಇಂದಿನ ಚಿಂತನೆ ನಮ್ಮೊಳಗಿನ ಲೋಕಗಳು, ನಮ್ಮೊಳಗ ಲೋಕಗಳನ್ನು ಕಾಣದೇ ಇರುವಂತ ಲೋಕಗಳಿಗೆ ಬಹಳಷ್ಟು ಭ್ರಾಂತಿಯಿಂದ ಬದುಕ್ತಾನೆ ಮನುಷ್ಯ. ಬಸವಣ್ಣವರಂತ ಕಣ್ಣು ಮುಂದೆ ಕಾಣುವಂತ ಲೋಕಗಳನ್ನು ಬಿಡ್ತಾನ, ಕಾಣದೇ ಇರುವಂತ ಲೋಕಗಳಿಗೆ ಬಹಳಷ್ಟು ಬೆನ್ನು ಹತ್ತಾನೆ. ಭ್ರಾಂತಿಯೊಳಗ ಸದಾ ಕಾಲ ಕಲ್ಪನೆಯ ಜೀವನವನ್ನ ನಡೆಸ್ತಾನೆ ಮನುಷ್ಯ ಅಂತಾನೆ ಬಸವಣ್ಣ. ಕಾಣುವ ಲೋಕಗಳು ಯಾವುವು? ಲೋಕಗಳಂದ್ರೆ ಎಲ್ಲರಿಗೂ ಗೊತ್ತು, ಒಂದು ಮರ್ತ್ಯಲೋಕ, ಮತ್ತೊಂದು ದೇವಲೋಕ. ದೇವಲೋಕ, ಮರ್ತ್ಯಲೋಕ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ,
ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಬರೀತಾರೆ ಬಸವಣ್ಣವರು. ನೀವೇ ಪ್ರಮಾಣ ಹೇಳಿದ್ರು. ಬಹಳಷ್ಟು ಜನಗಳಲ್ಲಿ ಏನು ಗೊಂದಲ ಅಂದ್ರೆ, ಒಂದು ದೇವಲೋಕ ಒಂದು ಮರ್ತ್ಯಲೋಕ ಅನ್ನೋದಕ್ಕಿಂತ ಒಂದು ಸ್ವರ್ಗ ಇದೆ, ಮತ್ತೊಂದು ನರಕ ಇದೆ ಅಂತ ಭಾವಿಸಿಕೊಳ್ತಾರೆ. ಬಸವಣ್ಣವರ ಉಕ್ತಿಯಂತೆ ಹೇಳ್ತಾರೆ, ಸ್ವರ್ಗ ಎಲ್ಲಿಯೂ ಇಲ್ಲ, ನರಕನೂ ಎಲ್ಲಿಯೂ ಇಲ್ಲ, ಬೇರೆ ಲೋಕಗಳಿಲ್ಲಪ್ಪ, ಅವೆಲ್ಲ ಲೋಕಗಳು ನಿನ್ನಲ್ಲೇ ಇದ್ದಾವೆ, ನಿನ್ನನ್ನು ಬಿಟ್ಟು ಮತ್ತೊಂದು ಕಡೆ ಹುಡುಕಾಕ್ ಹೋಗಬೇಡ. ದೇವಲೋಕ ಅಂದ್ರೆ ಸದಾಕಾಲ ದೇವರು ಇರುವಂತ ಸ್ಥಾನಗಳಿಗೆ ನಾವು ದೇವಲೋಕ ಅಂತ ಕರಿತೇವೆ. ಮರ್ತ್ಯಲೋಕ ಅಂದ್ರೆ ಮಾನವರಿರುವಂತ ಸ್ಥಳವನ್ನ, ಲೋಕವನ್ನ ಮರ್ತ್ಯಲೋಕ ಅಂತ ಕರೀತಾರೆ. ಮನುಷ್ಯರು ನಾವೇನದಿವಲ್ಲ, ಇದೇ ಭೂಲೋಕ ಅಂತೇವಲ್ಲ, ಇದೇ ಮರ್ತ್ಯಲೋಕ. ಈ ಮರ್ತ್ಯಲೋಕ ದೇವಲೋಕ ಅಂತ ನಾವು ಭಾವಿಸ್ಕೊಳ್ತೀವಲ್ಲ, ಅವು ಎರಡೂ ಲೋಕಗಳು ಬೇರೆ ಇಲ್ಲ, ಅವು ಎಲ್ಲವೂ ಇಲ್ಲೇ ಇದ್ದಾವೆ ಅಂತಾರೆ. ನಮ್ಮೊಳಗಿನ ಲೋಕಗಳು ಅಂತಾರೆ ಬಸವಣ್ಣವರು. ನಾವು ಹೇಗೆ ಇರ್ತೀವಲ್ಲ ಅದರಂತೆ ಲೋಕಗಳು ಸೃಷ್ಟಿ ಆಗ್ತವೆ ಅಂತಾರೆ. ನಾನು ದೇವಲೋಕಕ್ಕೆ ಹೋಗಬೇಕು, ಎಲ್ಲರೂ ಅಂತಾರೆ. ದೇವಲೋಕಕ್ಕೆ ಹೋಗಬೇಕಾದ್ರೆ, ಸ್ವರ್ಗಕ್ಕೆ ಹೋಗಬೇಕಾದ್ರೆ ಯಾವಾಗ ಹೋಗ್ತಾನ ಮನುಷ್ಯ ಅಂದ್ರೆ ಸತ್ತ ಮೇಲೆ ಹೋಗ್ತಾನ ಅಂತ ಭಾವಿಸಿಕೊಳ್ತಾರೆ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾನ, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದಿಲ್ಲ. ಎಲ್ಲರೂ ಅಂತಾರೆ ನರಕಕ್ಕೆ ಯಾವಾಗ ಹೋಗ್ತಾನಂದ್ರೆ ಅವನು ಜೀವನ ಪರ್ಯಂತರ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದ ಅಂದ್ರೆ ನರಕಕ್ಕೆ ಹೋಗ್ತಾನ ಅಂತ ಹೇಳ್ತಾರೆ. ನರಕ ಸ್ವರ್ಗ ಎಲ್ಲೂ ಇಲ್ಲ, ಇಲ್ಲೇ ಅದಾವಂತ ನತ ಬಸವಣ್ಣ. ಇಲ್ಲೇ ಅದಾವ. ನೀವಿರುವಂತ ಸ್ಥಳದೊಳಗನೆ ನರಕನೂ ಇದೆ, ಸ್ವರ್ಗನೂ ಇದೆ. ಆ ಸ್ವರ್ಗ ನರಕವನ್ನು ಗುರುತಿಸುವಂತ ಶಕ್ತಿ ನಮ್ಮಲ್ಲಿ ಇರಬೇಕಲ್ಲ. ನಾವು ಸದಾಕಾಲ ಸ್ವರ್ಗಕ್ಕೆ ಪಾದಾರ್ಪಣೆ ಮಾಡಬೇಕು ಅಂದ್ರೆ ನಾವು ಪುಣ್ಯದ ಕಾರ್ಯಗಳನ್ನು ಮಾಡಿ ನೀನಿರುವಂತ ಸ್ಥಳವನ್ನೇ ಸ್ವರ್ಗವನ್ನಾಗಿ ನಿರ್ಮಾಣ ಮಾಡಿಕೊಳ್ಳಬೇಕು ಅಂತಾರೆ ಬಸವಣ್ಣವರು. ನೀನಿರುವ ವಾತಾವರಣ, ನೀನಿರುವಂತ ವಾತಾವರಣವನ್ನೇ ಸ್ವರ್ಗವನ್ನಾಗಿ ಮಾಡಿಕೊಳ್ಬೇಕು. ಹಾಗಾದ್ರೆ ಏನು ಮಾಡಬೇಕು? ಅಲ್ಲಿ ಅಹಿಂಸೆ ಅನ್ನೋದು ಇರಬಾರ್ದು. ಏನಿರಬಾರ್ದು? ಹಂಗ ಏನ್ ಹೇಳ್ತೀನಿ ಕೇಳ್ತಿರಲ್ಲ, ಏನ್ ಹೇಳಕತ್ತೀನಿ? ಹಿಂಸೆ ಇರಬಾರ್ದು. ಏನಾರ ಹೇಳ್ರಿ ಅಜ್ಜಾರ, ನಾವು ಕೇಳ್ಕೊಂತ ಹೊಂಟು ಬಿಟ್ಟಿವಿ. ಕೇಳೋದು ನಮ್ಮ ಕರ್ತವ್ಯ, ಹೇಳೋದು ನಿಮ್ಮ ಕರ್ತವ್ಯ ಆಗಿಬಿಟ್ಟೈತಿ. ಒಮ್ಮೆ ಹಿಂಗಾಗಿತ್ರಿ, ಪ್ರವಚನಕ್ಕೆ ಹೋಗಿದ್ದೊಬ್ಬವ. ಈ ಮೈಕ್ ಫಾಲ್ಟ್ ಭಾಳ ಮಾಡ್ತಿತ್ತದು. ಈ ಮೈಕ್ ಏನು ಕೈ ಕೊಡ್ತಿತ್ತಲ್ಲ, ಹೇಳ್ತಾ ಶರಣಬಸಪ್ಪನ ಪುರಾಣ ಹೇಳಕತ್ತಿದ್ದವ. ಶರಣಬಸಪ್ಪನ ಪುರಾಣ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ತಿರ್ತಾರ. ಅಲ್ಲಿ ಶರಣಬಸಪ್ಪನವರು ಮಕ್ಕಳನ್ನು ಕರುಣಿಸಬೇಕಾದ್ರೆ, ಸಂತಾನ ಭಾಗ್ಯವನ್ನು ಕೊಡಬೇಕಾದ್ರೆ ಸದಾ ಕಾಲ ಎರಡೆರಡು ಉತ್ತತ್ತಿಯನ್ನು ಆಶೀರ್ವಾದ ಮಾಡ್ತಿರ್ತಾರ. ಗಂಡು ಬೇಕಾದ್ರಿಗೆ 1000, ಹೆಣ್ಣು ಬೇಕಾದ್ರಿಗೆ 500 ಅಂತ ಹೇಳಿ ಉತ್ತತ್ತಿ ಕೊಡ್ತಿದ್ರು ಅಂತ ಹೇಳ್ತಿರ್ತಾನ ಪ್ರವಚನಕಾರ. ಉತ್ತತ್ತಿ ಕೇಳ್ತಲ್ಲ, ಉತ್ತತ್ತಿ ಇದನ್ನ ಹೇಳಕತ್ತಿದ್ದ. ಹೇಳುವಾಗ ಸ್ವಲ್ಪ ಮೈಕ್ ಎಡವಟ್ಟು ಮಾಡಿತ್ ನೋಡ್ರಿ, ಅಳಿಕೆ ಹೋಗಿಬಿಡುತ್ತೆ. ಅದು ಮುಂದೆ ಉಳಿದಿದ್ದೇನ್ರಿ? ಏನು ಉಳಿತು? ನೀವು ಅಂತೀರ ಅನ್ನೋದು ಕೇಳಕತ್ತೀನಿ. ಅದು ಉಳಿತು. ಊರಾಗ ಎಲ್ಲಾ ಜನ ಅಂತಾರ, ಏನೋ ಮಾರಾಯ ಎಂದೂ ಪುರಾಣದಾಗ ಬಂದಿಲ್ಲ ಆ ಭಾಷೆ, ಅದಕ್ಕೆ ನಾಳಿಂದ ಅದನ್ನ ತಗೊಂಡು ಬರ್ರಿ ಅಂತ ಅಂದಾರ ಸ್ವಾಮಿಗಳಂತ ತಿಳ್ಕೊಂಡು ಊರಾಗ ಎಲ್ಲರೂ ತಾಟ್ನ್ಯಾಗ ಎರಡೆರಡು ಇಟ್ಕೊಂಡು ಬಂದಿದ್ರಂತ. ಮರುದಿನ ಬಂದಿದ್ರು, ಪುರಾಣ ಹೇಳೋರು ಕುಂತಿದ್ರು ಆರಾಮ. ತಾಟ್ನ್ಯಾಗ ಬರೀ ಬೆಳಬೆಳಗ ಇವೇನ್ರಿ ಅಂದ್ರು. ಅಲ್ರಿ ಅಜ್ಜಾರ, ನಮ್ಮೂರಾಗ 35 ವರ್ಷ ಆತು ಪುರಾಣ ಹಚ್ಚಿ. 35 ವರ್ಷದಾಗನು ಇಂಥವು ಒಂದು ದಿನಾನು ಹೇಳಿದ್ದಿಲ್ಲ. ನೀವು ನಿನ್ನ ಹೇಳಿರಲ್ಲ, ಅದಕ್ಕೆ ತಂದೀವಿ ನೋಡ್ರಿ, ತಗೋರಿ ಏನಾರ ಮಾಡ್ರಿ ಅಂದ್ರ ಅವ್ರು. ನಾನು ಹೇಳಿದ್ದು ಅದನ್ನಲ್ಲ, ನಾನು ಹೇಳಿದ್ದು ಉತ್ತತ್ತಿ ಅಂತಾರ. ಅಂದ್ರೆ ಸ್ವಲ್ಪ ಶಬ್ದಗಳು ಪರಕಾಗ್ಬಿಟ್ರೆ ಮುಗಿದು ಹೋದ ಕತಿ. ಏನು ಹೇಳ್ತೀವಿ, ಏನು ಕೇಳ್ತೀವಿ, ಬರ್ಬುಷ್ ಹಾಗಾಗಬಾರ್ದು. ಬಸವಣ್ಣವರು ಹೇಳ್ತಾರೆ, ಈ ಲೋಕದೊಳಗೆ ಇರಬೇಕಾದ್ರೆ, ನೀನಿರುವಂತ ವಾತಾವರಣವನ್ನೇ ಸ್ವರ್ಗವನ್ನಾಗಿ ಮಾಡಿಕೊಳ್ಬೇಕಾದ್ರೆ ನಿನ್ನ ಇರುವ ವಾತಾವರಣದಲ್ಲಿ ಹಿಂಸೆ ಇರಬಾರದು, ಅನ್ಯಾಯ ಇರಬಾರದು, ಅನಾಚಾರ ಇರಬಾರದು. ಸದಾಕಾಲ ಅಹಿಂಸೆಯ ತತ್ವವನ್ನು ಪರಿಪಾಲನೆ ಮಾಡಿಕೊಂಡು
ನ್ಯಾಯದಿಂದ ಬದುಕಿ ಎಲ್ಲರೊಂದಿಗೆ ಪ್ರೇಮದಿಂದ ಬದುಕ್ತಾ ನಿಜವಾದ ಕಾಯಕವನ್ನು ಮಾಡಿ ಕಾಯಕದಿಂದ ಬಂದಂಥ ಸಂಪತ್ತನ್ನು ತೆಗೆದುಕೊಂಡು ಬಂದು ಗುರುಲಿಂಗ ಜಂಗಮರಿಗೆ ಅರ್ಪಿಸಿ ನೀನು ಆರಾಮೇನು ಇರ್ತೀಯಲ್ಲ, ಅದೇ ವಾತಾವರಣ ನಿನ್ನ ಪಾಲಿಗೆ ಸ್ವರ್ಗ ಅಂತಾರೆ ಬಸವಣ್ಣವರು. ಅದೇ ನಿನ್ನ ಪಾಲಿಗೆ ಶಿವನ ಲೋಕ, ಅದೇ ನಿನ್ನ ಪಾಲಿಗೆ ದೇವಲೋಕ. ಶಿವಲೋಕ ಅಂದ್ರೆ ಬೇರೆ ಅಲ್ಲ, ದೇವಲೋಕ ಅಂದ್ರೆ ಬೇರೆ ಅಲ್ಲ. ದೇವ್ರು ಇರ್ತಾನ ದೇವಲೋಕದಲ್ಲಿ. ಹಾಗಾದ್ರೆ ದೇವ್ರು ಎಲ್ಲಿರ್ತಾನಂದ್ರೆ ನಿನ್ನನ್ನು ಬಿಟ್ಟು ದೇವ್ರಿಲ್ಲ ಅಂತಾರೆ ಬಸವಣ್ಣವರು. ನಿನ್ನ ಹತ್ರನೇ ದೇವ್ರದಾನ, ನಿನ್ನ ಹತ್ರ ದೇವ್ರದಾನ ಅಂದ್ರೆ ನೀನಿರುವಂಥ ವಾತಾವರಣವನ್ನು ದೇವಲೋಕವನ್ನಾಗಿ ಮಾಡಿಕೊಂಡು ಬಿಟ್ರೆ ಸದಾ ಕಾಲ ಶಿವ ಅಲ್ಲೇ ಇರ್ತಾನಲ್ಲ. ಅದಕ್ಕಾಗಿ ನಾವಿರುವಂಥ ವಾತಾವರಣವನ್ನೇ ದೇವಲೋಕವನ್ನಾಗಿ ನಿರ್ಮಾಣ ಮಾಡಿಕೊಳ್ಳಬೇಕು. ಸತ್ಯದಿಂದ ನುಡಿಬೇಕು, ಸತ್ಯವನ್ನೇ ನುಡಿಬೇಕು. ನಡೆ ನುಡಿ ರೀತಿ ನೀತಿಗಳ ಮೇಲೆ ಲೋಕಗಳು ಏನಾಗ್ತವಂದ್ರೆ ಮಾರ್ಪಡ್ತವು ಅಂತಾನೆ ಬಸವಣ್ಣವರು. ನಡೆ ನುಡಿ ರೀತಿ ನೀತಿಗಳ ಮೇಲೆ ನಿನ್ನ ನಡೆ ಚಲೋ ಇತ್ತು ಅಂದ್ರ, ನಿನ್ನ ಬರುವಂತ ನುಡಿಗಳು ಬಹಳ ಪಾವಿತ್ರತೆಯಿಂದ ಕೂಡಿದ್ವು ಅಂದ್ರ, ನೀನಿರುವಂತ ರೀತಿಗಳು ಚೆನ್ನಾಗಿದ್ರೆ ಅದು ನಿನ್ನ ಪಾಲಿಗೆ ಅದೇ ಸ್ವರ್ಗಪ್ಪ. ಆ ಸ್ವರ್ಗವನ್ನು ಬಿಟ್ಟು ಕಾಣದೇ ಇರುವಂತ ಸ್ವರ್ಗಕ್ಕಾಗಿ ಹಂಬಲಿಸಬೇಡ ಅಂತಾನೆ ಬಸವಣ್ಣ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ. ದೇವಲೋಕ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿವೋ, ಬೇರಿಲ್ಲ ಕಾಣಿವೋ. ಸತ್ಯವ ನುಡಿಯುವುದೇ ದೇವಲೋಕ, ಸತ್ಯವ ನುಡಿಯುವುದೇ ದೇವಲೋಕ. ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಮಿಥ್ಯವ ನುಡಿಯುವುದೇ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿವೋ, ಬೇರಿಲ್ಲ ಕಾಣಿವೋ. ಆಚಾರವೇ ಸ್ವರ್ಗ, ಅನಚಾರವೇ ನರಕ. ಆಚಾರವೇ ಸ್ವರ್ಗ, ಆಚಾರವೇ ಸ್ವರ್ಗ, ಅನಚಾರವೇ ನರಕ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ದೇವ ನೀವೇ ಪ್ರಮಾಣ. ದೇವಲೋಕ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿವೋ, ಬೇರಿಲ್ಲ ಕಾಣಿವೋ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿವೋ, ಬೇರಿಲ್ಲ ಕಾಣಿವೋ. ಬೇರಿಲ್ಲ ಕಾಣಿವೋ, ಬೇರಿಲ್ಲ ಕಾಣಿವೋ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲಪ್ಪ. ಮಹಾತ್ಮ ಬಸವಣ್ಣವರು ಹೇಳ್ತಾರ, ಕೇವಲ ಮನುಷ್ಯ ಭ್ರಮೆಯೊಳಗೆ ಬದುಕ್ತಾ ಇದ್ದಾನೆ, ಭ್ರಮಾಲೋಕದಲ್ಲಿರ್ತಾನೆ. ಪ್ರಾಣಿ ಪಕ್ಷಿಗಳಿಗಿಂತ ಕಡಿಯುವನು,
ಯಾಕಂದ್ರೆ ದೇವಲೋಕ ಐತಿ ಅಂತ ಭ್ರಮೆಯೊಳಗೆ ಬದುಕುವಂತ ಮನುಷ್ಯನಿಗೆ ಹೇಳ್ತಾರೆ, ಇಲ್ಲಪ್ಪ ನಾಳೆಯದನ್ನ ಚಿಂತೆ ಮಾಡಬೇಡ, ಇವತ್ತು ಏನು ಭಗವಂತ ನಿನಗ ಜನ್ಮವನ್ನು ಕೊಟ್ಟಾನ, ಈ ಭೂಮಿಗೆ ಕಳಿಸಾನ, ಇವತ್ತಿನನ್ನ ಮಾತ್ರ ನೀನು ವಿಚಾರ ಮಾಡು, ನಾಳಿದ್ದನ್ನ ನೀ ತಲೆ ಕೆಡಿಸ್ಕೋಬೇಡ. ಅದಕ್ಕೆ ಈ ಲೋಕದೊಳಗೆ ನೀ ಅದಿ ಅಂದ್ರೆ ಈ ಲೋಕದೊಳಗ ಸುಂದರವಾಗಿ ಬದುಕಪ್ಪ, ಸ್ವರ್ಗ ಐತಿ ದೇವಲೋಕ ಐತಿ ಅಂತ ತಿಳ್ಕೊಂಡು ಕಾಣದೇ ಇರುವಂತ ಲೋಕಕ್ಕೆ ನೀನು ಒಣ ವಿಚಾರ ಮಾಡಬೇಡ ಅಂತಾನೆ ಬಸವಣ್ಣ. ಪ್ರಾಣಿ ಪಕ್ಷಿಗಳು ಸಹಿತ ನಾಳೆಯದನ್ನ ವಿಚಾರ ಮಾಡೋದಿಲ್ಲ, ಇಂದಿನ ಜೀವನವನ್ನ ಹೇಗೆ ನಡೆಸಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಪ್ರಾಣಿ ಪಕ್ಷಿಗಳು ಬದುಕ್ತವೆ. ಮನುಷ್ಯ ಮಾತ್ರ ಒಣ ವಿಚಾರದಲ್ಲಿ ದಿನಗಳನ್ನು ಕಳೆಯಾಕತ್ಯ. ಅದು ಆಗಬಾರದು. ಅಂತ ಕೆಲಸವನ್ನ ನೀನು ಮಾಡಬೇಡ. ನೀನು ಏನಾದರೂ ವಿಚಾರ ಮಾಡುವುದಾದ್ರೆ ಈಗಿರುವಂಥ ಸಮಯದಲ್ಲಿ ನೀನು ಜ್ಞಾನಿಯಾಗಿ ಇದೇ ನಮಗೆ ದೇವಲೋಕ ಅನ್ನುವಂಥ ಭಾವನೆಯೊಳಗೆ ನೀ ಬದುಕಿದ್ದೇ ಕರೆ, ಆದರೆ ನಿನ್ನಂಥ ಜ್ಞಾನಿ ಮತ್ತೊಬ್ಬವನಿಲ್ಲ. ಕಾಣದೇ ಇರುವಂಥ ಲೋಕಕ್ಕೆ ನೀ ಒಣ ವಿಚಾರವನ್ನು ಮಾಡಿದರೆ ನಿನ್ನಷ್ಟು ಅಜ್ಞಾನಿ ಮತ್ತೊಬ್ಬವನಿಲ್ಲ ಅಂತಾನೆ ಬಸವಣ್ಣ. ಅದಕ್ಕೆ ನಿನ್ನ ಹತ್ತಿರ ಇರುವಂಥ ಸ್ಥಳವನ್ನೇ ದೇವಲೋಕವನ್ನಾಗಿ ಮಾಡಿಕೊ. ತಮಗೆಲ್ಲರಿಗೂ ಗೊತ್ತು, ನಾವೆಲ್ಲ ವಾರಣಾಸಿಗೆ ಹೋಗ್ತೇವೆ, ಕಾಸಿಗೆ ಹೋಗ್ತೇವೆ. ಯಾವುದಕ್ಕಾಗಿ ಹೋಗ್ತೀರಿ? ಎದಕ್ಕೆ ಹೋಗ್ತೀರಿ? ಕಾಸಿಗೆ, ವಾರಣಾಸಿಗೆ, ಶ್ರೀಶೈಲಕ್ಕ ಎಲ್ಲ ಕಡೆ ಹೋಗ್ತಿರ್ಲಿ. ಯಾಕ? ಸುಮ್ಮ ರೊಕ್ಕ ಹೆಚ್ಚಾಗಿರ್ತ ಹೋಗಿರ್ತೀರಿ? ಇಲ್ಲ, ಜೀವನದೊಳಗ 12 ಜ್ಯೋತಿರ್ಲಿಂಗಗಳನ್ನು ನೋಡಿ ಬಂದ್ರೆ ನಮ್ಗೆ ಮೋಕ್ಷ ಅಂತ ಬಹಳ ಜನರಿಗೆ ಭ್ರಮ ಇದೆ. ಆದ್ರೆ ಅದು ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. 12 ಜ್ಯೋತಿರ್ಲಿಂಗಗಳು ಸಹಿತ ಕರ್ನಾಟಕದಲ್ಲಿ ಒಂದೂ ಇಲ್ಲ. ಅದಾವನ್ರಿ? ಅದಾವ? ಇಲ್ಲ. 12 ಜ್ಯೋತಿರ್ಲಿಂಗಗಳು ಕರ್ನಾಟಕದಲ್ಲಿ ಇಲ್ಲ. ಆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಜ್ಯೋತಿರ್ಲಿಂಗಗಳದಾವ. ಅದನ್ನು ನೋಡಾಕ ಕರ್ನಾಟಕದ ಮಂದಿ ಮೇಲೆ ಬಿದ್ದು ಹೋಗ್ತಿರ್ತಾರೆ, ಮುಗಿ ಬಿದ್ದು ಹೋಗ್ತಿರ್ತಾರೆ, ಬೆನ್ನು ಹತ್ಕೊಂಡು ಹೋಗ್ತಿರ್ತಾರೆ. 12 ಜ್ಯೋತಿರ್ಲಿಂಗಗಳನ್ನು ನೋಡಿ ಬಂದ್ರೆ ಜನ್ಮ ಸಾರ್ಥಕ ಅನ್ನುವಂಥ ಭಾವ ನಿಮ್ಮಲ್ಲಿದೆಯಲ್ಲ. ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿ ಒಂದು ಕ್ಷಣ ಅಳಾವ, ಮತ್ತೊಂದು ಕ್ಷಣ ನಗಾವ. ಈಗ ಇಲ್ಲಿ ಕುಂತಿರಲ್ಲ, ಒಂದು ಕ್ಷಣ ಕೊಕಾಶ್ ನಗರಿ, ಮತ್ತೊಂದು ಕ್ಷಣ ಅಳಾಕ್ ಹತ್ರಿ. ಉಳ್ದವ್ರಂತಾರ ಅವಂದು ತಲೆ ಸುದ್ದಿಲ್ಲ ನೋಡಿ. ಒಮ್ಮೆ ಅಳ್ತೈತಿ, ಒಮ್ಮೆ ನಗತೈತಿ. ಅಳೋದು ನಗೋದು ಮಾಡುವಾಗ ಪಕ್ಕದಲ್ಲಿರುವಂತ ಒಬ್ಬ ಜ್ಞಾನಿ ಬರ್ತಾನ ಅವನ ಹತ್ರ. ಏನೋ ತಮ್ಮ ಯಾಕೆ ಅಳಾಕತ್ತಿ? ಪ್ರಶ್ನೆ ಮಾಡ್ತಾನ, ಏನಾಗಿದೆ ನಿನ್ನ ಕಷ್ಟ? ಯಾಕೆ ಅಳಾಕತ್ತಿ ಅಂದಾಗ ಅವನು ಹೇಳ್ತಾನ, ಯಾಕೆ ಅಳಾಕತ್ತೀನಂದ್ರ ನಾನೊಬ್ಬ ಬಡವ, ಜ್ಯೋತಿರ್ಲಿಂಗಗಳನ್ನು ನೋಡಿ ಬರಬೇಕು ಅಂತ ಹೋಗಬೇಕು ಅಂತ ವಿಚಾರ ಮಾಡಿದೆ, ನನ್ನ ಹತ್ರ ಸಂಪತ್ತಿಲ್ಲ, ಅದಕ್ಕ ನೋವು ಜಾಸ್ತಿ ಆಗಿ ನಾನು ಅಳಾಕತ್ತೀನಿ. ಹೌದಪ್ಪ, ಹತ್ತಿದ್ದ ಕಂಕರ್ ಉತ್ತರ ಕೊಟ್ಟು ಕಾರಣ ಕೊಟ್ಟು ಒಪ್ತೀನಿ. ಮರು ಕ್ಷಣದೊಳಗ ನಕ್ಕೆಲ್ಲ ಯಾಕ? ಅವಾಗ ಅವನಂತ, ನಕ್ಕಿದ್ದು ಯಾತಕ್ಕಾಗಿ ಅಂದ್ರೆ 12 ಜ್ಯೋತಿರ್ಲಿಂಗಗಳಿಲ್ಲ ಅಂತ ತಿಳ್ಕೊಂಡು ನಾನು ಅತ್ತೆ. ಮರು ಕ್ಷಣದೊಳಗೆ ನನಗೆ ಗೊತ್ತಾತು ಏನು ಅಂದ್ರೆ 12 ಜ್ಯೋತಿರ್ಲಿಂಗಗಳು ನಮ್ಮ ನಾಡಿನೊಳಗಿಲ್ಲಲ್ಲ. ಕನ್ನಡ ನಾಡಿನೊಳಗೆ ಯಾವ ಜ್ಯೋತಿರ್ಲಿಂಗಗಳದಾವಂದ್ರೆ ಮಾತನಾಡುವ ಜ್ಯೋತಿರ್ಲಿಂಗಗಳು ಹುಟ್ಟ್ಯಾವಲ್ಲ. ಅದಕ್ಕೆ ಹೆಮ್ಮೆ ಪಟ್ಟು ಆನಂದವಾಗಿ ಖುಷಿಯಿಂದ ನಗಾಕತ್ತಿನಂತಾನ. ಹಾಗಾದ್ರೆ ಮಾತನಾಡುವ ಜ್ಯೋತಿರ್ಲಿಂಗಗಳಂದ್ರೆ ಬೇರೆ ಯಾವ ಅಲ್ಲ, ಬಸವಣ್ಣ, ಅಥಣಿ ಮುರುಗೇಂದ್ರ ಶಿವಯೋಗಿಗಳು, ಕುಮಾರೇಶ, 12ನೇ ಶತಮಾನದ ಬಸವಾದಿ ಶಿವಶರಣರು ಅನ್ನುವಂಥ ಜ್ಯೋತಿರ್ಲಿಂಗಗಳೇ ನಿಜವಾದ ಮಾತನಾಡುವ ಜ್ಯೋತಿರ್ಲಿಂಗಗಳು ನಮ್ಮ ನಾಡಿನೊಳಗದವಲ್ಲ. ಅದಕ್ಕೆ ಖುಷಿ ಹೆಚ್ಚಾಗಿ ನಗಾಕತ್ತೀನಂದ. ಹಾಗಾದ್ರೆ ಮಾತನಾಡುವ ಜ್ಯೋತಿರ್ಲಿಂಗಗಳಂದ್ರೆ ಇವೇ 12ನೇ ಶತಮಾನದ ಬಸವಾದಿ ಶಿವಶರಣರು. ಅವರು ಮಾತನಾಡಲಾರದಂಥ ದೇವರಿಗೆ ಹೋಗುವುದಕ್ಕಿಂತ ಮಾತಾಡುವ ದೇವರ ಹತ್ರ ಹೋದ್ರೆ ನಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾವೆ. ಅದಕ್ಕೆ ಅಲ್ಲಿ ಹೋಗಬೇಕಂತ. ಶಿವ ಅಲ್ಲದಾನಪ್ಪ, ಅಲ್ಲಿ ಹೋಗಬೇಡ. ಆ ಕಾಶಿ ರಾಮೇಶ್ವರಕ್ಕೆ ಹೋಗೋದು ಬೇಡ. ನಿನ್ನ ಮನೆಯ ಅಂಗಳವನ್ನೇ ವಾರಣಾಸಿಯನ್ನಾಗಿ ಮಾಡಿಕೋ.
ನಿನ್ನ ಮನೆಯ ಅಂಗಳವನ್ನೇ ಕಾಶಿಯನ್ನಾಗಿ ಮಾಡಿಕೋ. ನಿನ್ನ ಮನೆಯ ಅಂಗಳವನ್ನೇ 12 ಜ್ಯೋತಿರ್ಲಿಂಗಗಳನ್ನಾಗಿ ಮಾಡಿಕೋಬೇಕಪ್ಪ ಅಂತ ಶರಣರು ಹೇಳ್ತಾರೆ. ಅಂದ್ರೆ ಹಾಗಾದ್ರೆ ನನ್ನ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು? ಏನು ಮಾಡೋದು ಬೇಡ. ನಿಮ್ಮ ಮನೆಯ ಅಂಗಳ ಕಾಶಿ ವಾರಣಾಸಿ ಜ್ಯೋತಿರ್ಲಿಂಗಗಳಾಗಬೇಕು ಅಂದ್ರೆ 1 ತಿಂಗಳ ಪರ್ಯಂತರ ಶ್ರಾವಣ ಮಾಸದಲ್ಲಿ ನಡೆದಿರುವಂತ ಬಸವಾದಿ ಶಿವಶರಣರ ವಚನ ಚಿಂತನ ಅನ್ನೋದಕ್ಕೆ ನೀವು ಬಂದು ಹೋಗಿಬಿಟ್ರೆ ನಿಮ್ಮ ಮನೆಯ ಅಂಗಳವೇ ಕಾಶಿ ವಾರಣಾಸಿಯಾಗಿ ಕಂಗೊಳಿಸ್ತವೆ. ಬೇರೆ ಏನೂ ಮಾಡೋದು ಬೇಡ. ಜ್ಞಾನಿಗಳ, ಅನುಭಾವಿಗಳ, ಮಹಾತ್ಮರ, ಇಂಥ ಶಿವಯೋಗಿಗಳ, ಸನ್ನಿಧಿಯವರ ವಿಚಾರಧಾರಿಗಳನ್ನ, ಪರಮ ಪೂಜ್ಯರ ಆಶೀರ್ವಚನಗಳನ್ನ ಆಲಿಸಿಬಿಟ್ರೆ ಸಾಕು, ನಿಮ್ಮ ಮನೆಯ ಅಂಗಳ ವಾರಣಾಸಿ. ಹಾಗೆ ಹೇಳ್ತಾನೆ ಬಸವಣ್ಣ, ನಿಮ್ಮ ಮನೆಯ ಅಂಗಳವನ್ನೇ ವಾರಣಾಸಿಯಾಗಿ ಮಾಡಿಕೊಳ್ಳ್ರಿ. ಹಾಗಾದ್ರೆ ನೀನು ಸದಾಕಾಲ ಸ್ವರ್ಗವನ್ನ ಅನುಭವಿಸಬೇಕು ಅಂದ್ರೆ ನಿನ್ನ ನುಡಿಯಿಂದ, ನಿನ್ನ ಬಾಯಿಂದ ಸತ್ಯ ಬರಲಿ ಅಂತಾನೆ. ಸತ್ಯ ಬರಲಿ, ಯಾವಾಗಲೂ ಸತ್ಯವನ್ನೇ ನುಡಿಬೇಕು. ಸತ್ಯವನ್ನು ಬಿಟ್ಟು ಬೇರೇನೂ ನುಡಿಬಾರ್ದಂತಾರೆ ಬಸವಣ್ಣವರು. ಸತ್ಯವನ್ನೇ ನುಡಿಬೇಕು. ನಮ್ಮ ರಾಷ್ಟ್ರದ ಲಾಂಛನ ಇದೆ, ನಮ್ಮ ರಾಷ್ಟ್ರದ ಲಾಂಛನ ಇದೆ. ಯಾವುದು? ಸತ್ಯಮೇವ ಜಯತೆ ಅಂತಾರೆ. ಸತ್ಯಮೇವ ಜಯತೆ. ಸತ್ಯಕ್ಕೆ ಒಂದು ದಿನ ಜಯ ಅಂತಾರೆ ಬಸವಣ್ಣವರು. ಒಂದು ದಿನ ಇಲ್ದ ಒಂದು ದಿನ ಆದರೂ ಸತ್ಯವನ್ನೇ ಗೆಲ್ಲಿಸ್ತದೆ ಈ ಜಗತ್ತು. ಭಗವಂತ ಸತ್ಯವನ್ನೇ ಮೆಚ್ಚುತ್ತಾನೆ. ಹಾಗಾಗಿ ಸತ್ಯದಿಂದ ಬದುಕಿದರೆ ನೀನಿರುವಂತ ಸ್ಥಳವೇ ಸ್ವರ್ಗಪ. ಅದು ಬಿಟ್ಟು ಅಸತ್ಯವನ್ನ ನುಡಿದ್ರೆ, ಮಿಥ್ಯವನ್ನ ನುಡಿದ್ರೆ ನೀನಿರುವಂತ ವಾತಾವರಣ, ನೀನಿರುವಂತ ಜಾಗ ಅದು ನರಕವಾಗಿ ನಿನ್ನ ಕಣ್ಣು ಮುಂದೆ ಕಂಗೊಳಿಸ್ತೈತಿ ಅಂತಾರೆ ಬಸವಣ್ಣವರು. ಹಾಗಾದ್ರೆ ಸದಾ ಕಾಲ ಸತ್ಯವನ್ನೇ ನುಡಿಬೇಕು. ಈ ಫೋನ್ಗಳು ಬಂದಾವಲ್ಲ, ಅವು ಸತ್ಯ ನುಡಿಸುದಿಲ್ಲ. ಸತ್ಯ ನುಡಿಸುದಿಲ್ಲ. ಎಲ್ಲಿದಿರಿ? ಬಾಗೇವಾಡ್ಯಾಗ ಮನ್ಯಾಗ ಮಕ್ಕೊಂಡಿರ್ಲವ. ಎಲ್ಲಿದ್ರಿ? ವಿಜಯಪುರದಾಗದೀನಿ. ಇರೋದು ಇಲ್ಲೇ ಇರ್ತಾನೆ. ಫೋನ್ ಬಂದಿದ್ದು ಯಾವುದಕ್ಕಾಗಿ ಅಂದ್ರೆ ಮಿಥ್ಯವನ್ನ ನುಡಿಸುವುದಕ್ಕಾಗಿ. ಹಾಗಾಗಿ ಬಸವಣ್ಣವರಂತಾರ, ಜೀವ ಹೋದ್ರೂ ಚಿಂತೆ ಇಲ್ಲ, ಸತ್ಯವನ್ನ ಬಿಡಬಾರ್ದಪ್ಪ. ನಡೆಯನ್ನ ನುಡಿಯನ್ನ ಒಂದಾಗಿ ನಡೆದ್ರೆ ನೀನೇ ನಡೆದಾಡುವ ದೇವರಾಗಿ ಕಂಗೊಳಿಸ್ತಿ ಅಂತ ತಿಳ್ಕೊಂಡು ಬಸವಣ್ಣವರ ವಾಕ್ಯ. ಹಾಗಾಗಿ ನಾವು ಬಸವನಾಡಿನ ಭಕ್ತರು ತಿಳ್ಕೊಳ್ಬೇಕು, ಸದಾ ಕಾಲ ಸತ್ಯವಂತರಾಗಿರಬೇಕು. ಸತ್ಯವಂತರಾಗಿರಬೇಕು. ಹಸ್ತಶ್ಯ ಭೂಷಣಂ ದಾನ ಅಂತಾರ, ಕಂಠಶ್ಯ ಭೂಷಣಂ ಸತ್ಯ ಅಂತದೆ ಸಂಸ್ಕೃತದ ಶ್ಲೋಕ. ಹಸ್ತಕ್ಕೆ ಯಾವುದು ಭೂಷಣ ಅಂದ್ರೆ ಈ ಹಸ್ತದ, ಈ ಹಸ್ತಕ್ಕೆ ಭೂಷಣ ಯಾವುದು ಅಂದ್ರೆ ಅವ್ರು ಹೇಳ್ತಾರೆ, ಈ ಹಸ್ತಕ್ಕೆ ಭೂಷಣ ನೇಲ್ ಪಾಲಿಶ್ ಅಲ್ಲ, ಉದ್ದುದ್ದ ಉಗುರು ಬಿಡೋದಲ್ಲ. ಈ ಹಸ್ತಕ್ಕೆ 5 ಬೆರಳಿಗೆ 10 ಬೆರಳಿಗೆ ಉಂಗುರ ಹಾಕೊಂಡ್ರ ಹಸ್ತಕ್ಕೆ ಭೂಷಣ ಅಲ್ಲ. ಈ ಹಸ್ತಕ್ಕೆ ಯಾವಾಗ ಭೂಷಣ ಅಂದ್ರೆ ಅದು ಹೇಳ್ತದೆ, ಈ ಹಸ್ತದಿಂದ ಎಷ್ಟು ಬಡವರಿಗೆ ಕೈಯೆತ್ತಿ ಅನ್ನವನ್ನ ಕೊಟ್ಟಿ, ಕೈಯೆತ್ತಿ ದಾನವನ್ನ ಮಾಡಿ, ಧರ್ಮ ಕಾರ್ಯಗಳಿಗೆ ನಿನ್ನ ಕೈಯಿಂದ ಹಣವನ್ನ ಎಷ್ಟು ಸಲ್ಲಿಸಿದೆಯಲ್ಲ, ಅವಾಗ ನಿನ್ನ ಹಸ್ತಕ್ಕೆ ಭೂಷಣ ಅಂತಾರೆ ಜ್ಞಾನಿಗಳು. ನಿನ್ನ ಹಸ್ತ ಅವಾಗ ಬೆಲೆ ತಂದುಕೊಳ್ತದೆ, ನಿನ್ನ ಹಸ್ತಕ್ಕೆ ಅವಾಗ ಕಿಮ್ಮತ್ತಿರ್ತದೆ. ಕಂಠಶ್ಯ ಭೂಷಣಂ ಸತ್ಯಂ. ಈ ಕಂಠಕ್ಕೆ, ಈ ಕಂಠ ಅಂತ ಐತಲ್ಲ, ಈ ಕಂಠಕ್ಕೆ ಬಹಳ ಜನ ಏನು ಭೂಷಣ ಅಂದ್ರ ಬಂಗಾರದ ಆಭರಣಗಳೇ ಭೂಷಣ ಅನ್ಕೋತಾರೆ. ಬಂಗಾರದ ಆಭರಣಗಳು ಭೂಷಣ ಅಲ್ಲ. ಈ ಕಂಠಕ್ಕೆ, ಈ ಕಂಠದಿಂದ ಸದಾಕಾಲ ಸತ್ಯವನ್ನ ನುಡಿದಿ ಅಂದ್ರೆ ಅವಾಗ ಈ ಕಂಠ ಬಹಳಷ್ಟು ಕಿಮ್ಮತ್ತಿನ ಕಂಠವಾಗ್ತದಪ್ಪ. ಅವಾಗ ಈ ಕಂಠಕ್ಕೆ ಒಂದಿಷ್ಟು ಬೆಲೆ ದೊರೀತದ ಅಂತ ತಿಳ್ಕೊಂಡು ಬಸವಣ್ಣವರ ಅಭಿಪ್ರಾಯ. ಹಾಗಾಗಿ ನಮ್ಮ ಬಾಯಿಂದ ಯಾವಾಗಲೂ ಸಹಿತ ಸತ್ಯವೇ ಬರಬೇಕು. ನಿಮಗೆ ಮೊನ್ನೆ ಹೇಳಿದ್ನಲ್ಲ, ಸತ್ಯ ಹರಿಶ್ಚಂದ್ರ. ಶತ್ರು ಸಹಿತ ಹೆಂಡ್ರು ಮಕ್ಕಳು ರಾಜ್ಯವನ್ನ ಇಡೀ ಸಂಪತ್ತನ್ನ ಕಳ್ಕೊಂಡ್ರು ಸಹಿತ ಸತ್ಯವನ್ನೇ ಹೇಳಿ 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 ಕೊನೆಗೆ ಸುಡುಗಾಡನ್ನ ಕಾದ ಸತ್ಯ ಹರಿಶ್ಚಂದ್ರ. ಮರಳಿ ಆ ಸತ್ಯವನ್ನ ಸೋಲಲಿಲ್ಲ, ಯಾವಾಗಲೂ ತನ್ನ ಬಾಯಿಂದ ಮಿಥ್ಯವನ್ನ ನುಡಿಲಿಲ್ಲ. ಭಗವಂತ ಮರಳಿ ಪ್ರತ್ಯಕ್ಷನಾಗಿ ಇಡೀ ಸೌಕರ್ಯವನ್ನ ಸಂಪತ್ತನ್ನ ಮರಳಿ ಕೊಟ್ಟ. ಹಂಗ ನಮ್ಮ ಬಾಯಿಯೊಳಗನು ಸತ್ಯ ಇರಬೇಕಲ್ಲ, ಪೂರ್ತಿ ಇರೋದು ಬೇಡ. ಸತ್ಯ ಹರಿಶ್ಚಂದ್ರನಂಗ ಎಳ್ಳಷ್ಟರ ಒಂದು ಸ್ವಲ್ಪ ಆದ್ರೂ ಇರ್ಬೇಕಲ್ಲ.
ಯಾರು ಜನಗಳು ಮೆಚ್ಚುವುದಕ್ಕಾಗಿ ನೀನು ಸತ್ಯವನ್ನು ನುಡಿಬೇಡ, ಮೇಲೆ ಇರುವಂತ ಜನಾರ್ದನ ನೆಚ್ಚುವುದಕ್ಕಾಗಿ ಸತ್ಯವನ್ನು ನುಡಿದ್ರೆ ನಿನ್ನ ಪಾಲಿಗೆ ನೀನಿರುವ ಸ್ಥಳವೇ ಸ್ವರ್ಗಪ ಅಂತಾನೆ. ನೀನಿರುವ ಸ್ಥಳವೇ ಸ್ವರ್ಗ. ನಾವೊಂದು ಪ್ರಶ್ನೆ ಮಾಡ್ತೀನಿ. ಸಣ್ಣ ಹುಡುಗರು ಈ 1ನೇ ಕ್ಲಾಸು 2ನೇ ಕ್ಲಾಸಿಗೆ ಶಾಲೆಗೆ ಹೋದಾಗ ಟ್ರಿಪ್ ಅಂತ ಮಾಡ್ತಾರೆ, ಪಿಕ್ನಿಕ್ ಅಂತಾರೆ, ಗೊತ್ತೈತೇನೆ? ಪಿಕ್ನಿಕ್. ಆ ಪಿಕ್ನಿಕ್ ಹೋಗಬೇಕಾದ್ರೆ ಎಲ್ಲ ತಾಯಂದ್ರು ಬಹಳ ಪ್ರೀತಿಯಿಂದ ತಮ್ಮ ತಮ್ಮ ಮಕ್ಕಳನ್ನ ಕಳಿಸಿಕೊಟ್ಟಿರ್ತಾರೆ. ಪಿಕ್ನಿಕ್ ಹೋಗಿ ಬಂದ ಮೇಲೆ ಮರುದಿನ ಶಾಲೆಯೊಳಗೆ ಶಿಕ್ಷಕಿ ಏನ್ ಮಾಡ್ತಾಳಂದ್ರೆ ಎಲ್ಲ ಮಕ್ಕಳಿಗೂ ಒಂದು ಮಾತು ಹೇಳ್ತಾಳೆ. ಏನಿಲ್ಲ, ನಾಳೆ ಬರುವಾಗ ಸ್ವರ್ಗದ ಮಣ್ಣು ತಗೊಂಡು ಬರ್ರಿ ಅಂತಾಳೆ. ಸ್ವರ್ಗದ ಮಣ್ಣು ತಗೊಂಡು ಬಾ ಅಂತ ಹೇಳಿದ ಶಿಕ್ಷಕಿ. ಆ ಹುಡುಗರೆಲ್ಲ ಪಾಪ ಸಣ್ಣ ಹುಡುಗರು ಟೀಚರ್ ಮಾತು ಮಿಸ್ ಮಾತು ಕೇಳಿಕೊಂಡು ಮನೆಗೆ ಬರ್ತಾವ. ಮನೆಗೆ ಬಂದು ಪಾಲಕರಿಗೆ ಹೇಳ್ತಾವ, ಅಪ್ಪ ಅಮ್ಮ ನಾಳೆ ಬರುವಾಗ ನಮ್ಮ ಮಿಸ್ ಸ್ವರ್ಗದ ಮಣ್ಣು ತಗೊಂಡು ಬಾ ಅಂದಾಳ, ನೀವು ತಂದು ಕೊಡ್ರೆ ನಾವು ಒಯ್ತೀವಿ ಅಂದ್ವು. ಇವು ಇದ್ವಲ್ಲ ಮನ್ಯಾಗ, ಇವು ಅಂತ ಯಾರು ಲೇಕ್ ಟೀಚರ್, ಯಾರಕ್ಕೆ ಪಾಠ ಹೇಳಕ್ ಬಂದಾಳ, ಎದಕ್ ಬಂದಾಳ? ಸ್ವರ್ಗದ ಮಣ್ಣು ತಗೊಂಡು ಬಾ ಅಂತ ಹೇಳ್ತಾಳಲ್ಲ. ಸ್ವರ್ಗ ಏನ ಅವ್ರ ಅಪ್ಪಂದನೋ ಅಂತಾರೆ. ಇವ್ರು ತಲೆ ಕ್ರ್ಯಾಕ್ ಆಗಿಬಿಡ್ತೈತೆ ನೋಡ್ರಿ. ಯಾಕಂದ್ರೆ ಎಂದೂ ಗೊತ್ತಿಲ್ಲ ಅವರಿಗೆ ಸ್ವರ್ಗ ಅಂದ್ರೆ ಯಾವುದು ಅಂತ. ಎಷ್ಟು ಮಂದಿ ಎಲ್ಲರೂ ಈ ಭೂಮಿಯನ್ನು ಬಿಟ್ಟು 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 ಹೋಗ್ಯಾರ. ಅವರ ಒಂದು ದಿನ ಇಲ್ಲಿ ಸ್ವರ್ಗ ಐತಿ ಬರ್ರಿ ಅಂತ ಫೋನ್ ಮಾಡ್ಯಾರನ್ರಿ ನಿಮ್ಗೆ? ಇಲ್ಲ ಇಲ್ಲ. ಹೋಗ್ಲಿ ಅವರೆಲ್ಲ ಹೋಗ್ಯಾರ ಅಂದ್ರೆ ಒಂದು ದಿನಾರ ಪತ್ರ ಹಾಕ್ಯಾರ ಇಲ್ಲಿ ಸ್ವರ್ಗ ಐತಿ ಬರ್ರಿ ಅಂತ? ಇಲ್ಲ. ಈಗ ಪತ್ರ ಫೋನ್ ಹೋತು, ಈಗೆಲ್ಲ ವಾಟ್ಸಾಪ್ ಏನಾರ ಮೆಸೇಜ್ ಹಾಕ್ಯಾರೇನ್ರಿ? ಫೇಸ್ಬುಕ್ಕಿಗೆ ಬಿಟ್ಟಾರೇನ್ರಿ? ಯೂಟ್ಯೂಬಿಗೆ ಬಿಟ್ಟಾರೇನ್ರಿ? ಇಲ್ಲ. ಅವಾಗ ಪಾಲಕರು ಅಂತಾರೆ ಸಿಟ್ಟಿಗೆ ಬಂದು, ನಾಳೆ ಸ್ವರ್ಗದ ಮಣ್ಣನ್ನು ತರೋದಿಲ್ಲ, ನಿನ್ನೊಂದಿಗೆ ನಾವೇ ಪಾಲಕರು ಬರ್ತೀವಿ ನಡಿ ಅಂತ ತಿಳ್ಕೊಂಡು ತಮ್ಮ ತಮ್ಮ ಪಾಲಕರು ತಮ್ಮ ಮಕ್ಕಳನ್ನು ಕರ್ಕೊಂಡು ಸ್ಕೂಲಿಗೆ ಬರ್ತಾರೆ. ಎಲ್ಲ ಜನ ಬರೋದು ನೋಡಿ ಶಿಕ್ಷಕಿಗೆ ತಳಮಳ ಚಲವಾತ. ಬಂದವರ ಯಾರು ನಿಮ್ಮ ಮಿಸ್? ಇಲ್ಲಿದಾರ ನೋಡು. ಏನ್ರಿ ಮೇಡಮ್ಮ ನಿಮ್ಮ ತೆಲಿಗಿಲಿ ಸುದ್ದ ಐತಿಲ್ಲ? ಯಾಕ್ರಿ ಅಣ್ಣಾರ? ಏನು ಸ್ವರ್ಗದ ಮಣ್ಣು ತಗೊಂಡು ಬಾ ಅಂದಿರಲ್ಲ? ನಮ್ಮ ಅಜ್ಜ ಹೋಗ್ಯಾನ, ನಮ್ಮ ಮುತ್ತಜ್ಜ ಹೋಗ್ಯಾನ, ನಮ್ಮ ಅಪ್ಪ ಹೋಗ್ಯಾನ, ಇಲ್ಲಿವರೆಗೂ ನಮ್ಮ ಅಪ್ಪ ನಮ್ಮ ಅಜ್ಜ ಯಾರೂ ನಮಗೆ ಹೇಳಿಲ್ಲ ಸ್ವರ್ಗ ಇಲ್ಲಿ ಐತಂತ. ನೀವು ಸ್ವರ್ಗದ ಮಣ್ಣು ತಗೊಂಡು ಬಾ ಅಂತಿರಲ್ಲ, ನಿಮ್ಮ ಶಾಲೆ ಪಕ್ಕ ಏನಾರ ಐತೇನ್ರಿ ಸ್ವರ್ಗ ತಗೊಂಡು ಬರಾಕ? ಎಲ್ಲಿಂದ ತರಬೇಕು ನಾವು ಮಣ್ಣು ಅಂತ ವಾದ ಮಾಡಕತ್ತಿದ್ರು. ಶಿಕ್ಷಕಿಗೆ ಬೆವರು ಇಳಿತು. ಏನು ಹೇಳಿಬಿಟ್ನಪ್ಪ ನಾನು? ಆದ್ರೆ ಎಲ್ಲರೂ ವಾದ ಮಾಡುವಂತ ಸಂದರ್ಭದೊಳಗೆ ದೂರದಲ್ಲಿ ಒಂದು ಹುಡುಗ ಪ್ಲಾಸ್ಟಿಕ್ ಚೀಲಿನೊಳಗ ಮಣ್ಣನ್ನು ಹಿಡ್ಕೊಂಡು ನಿಂತಿದ್ದ. ಮಣ್ಣನ್ನು ಹಿಡ್ಕೊಂಡು ನಿಂತಿದ್ದ. ಆ ಮಣ್ಣನ್ನು ಹಿಡ್ಕೊಂಡು ನಿಂತಿದ್ದನ್ನ ಶಿಕ್ಷಕಿ ನೋಡಿಲ್ದು. ನೋಡಿ ಅಂತಾಳ, ಏ ಬಾಲಕ ಬಾ ಇಲ್ಲ ಅಂತಾಳ. ಇವ್ರು ಬೈದಿದ್ದು ಬೈದ ಆಯ್ತು, ಬೈಲಿ, ಅವ್ರು ಬೇಕಾದ್ದು ಬೈಲಿ. ಅವನು ಮಣ್ಣು ತಂದಿದ್ದನ್ನ ನೋಡಿಲ್ದಲ್ಲ, ಕರಲ್ದು ಬಾ ಇಲ್ಲ. ಏನು ತಂದಿ ನೀನು ಪ್ಲಾಸ್ಟಿಕ್ ಚೀಲದೊಳಗ? ಮಿಸ್ಗೆ ಹೇಳ್ತಾನೆ, ಮಿಸ್ ನಿನ್ನೆ ನೀವು ಸ್ವರ್ಗದ ಮಣ್ಣು ತಗೊಂಡು ಬಾ ಅಂದಿದ್ರಲ್ಲ, ನಾ ಸ್ವರ್ಗದ ಮಣ್ಣು ತಂದೀನಿ ಅಂತ ನಾ ಹುಡುಗ. ಎಲ್ಲ ಪಾಲಕರಿಗೆ ಆಶ್ಚರ್ಯ ಆಗ್ತದ. ಬಾಯಿ ಮೇಲೆ ಬೆರಳಿಟ್ಕೊಂಡು ಕೇಳ್ತಾವ, ಇವ ಏನೋಪ ನಾವು ಮುದುಕರಾಗಿ ಇವತ್ತು ಮನ್ಯಾಗ ನಾಳೆ ಕುಣಿಯಾಗಿದ್ರು ಸಹಿತ ಸ್ವರ್ಗ ಎಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ. ಈಗ ತಾನೇ ಹುಟ್ಟಿರುವಂತ, ಈಗ ತಾನೇ ಭೂಮಿಗೆ ಬಂದಿರುವಂತ ಈ ಹುಡುಗ ಸ್ವರ್ಗದ ಮಣ್ಣನ್ನ ತಂದೀನಂತ ಹೇಳ್ತಾನಂದ್ರೆ ಎಲ್ಲಿಂದ ತಂದಿರಬಹುದು ಅಂತ ತಿಳ್ಕೊಂಡು ಲಕ್ಷಗೊಟ್ಟು ಕೇಳಬೇಕಂತ ಎಲ್ಲರೂ ಸಮಾಧಾನದಿಂದ ನಿಂತ್ಕೊಳ್ತಾರೆ. ಮಿಸ್ ಕೇಳ್ತಾಳೆ, ಎಲ್ಲಿಂದ ತಂದಿ ಬಾಲಕ, ಎಲ್ಲಿಂದ ತಂದಿ ಕಂದ ಈ ಮಣ್ಣನ್ನಂದಾಗ ಆ ಹುಡುಗ ಹೇಳ್ತದೆ, ಮೇಡಮ್ ಸ್ವರ್ಗದ ಮಣ್ಣಂದ್ರೆ ಬೇರೆ ಯಾವ ಮಣ್ಣು ಅಲ್ಲ, ನನ್ನ ಹೆತ್ತ ತಾಯಿಯ ಪಾದದ ಕೆಳಗಿನ ಮಣ್ಣೇ ನನ್ನ ಪಾಲಿಗೆ ಸ್ವರ್ಗದ ಮಣ್ಣು ಅಂತಾನೆ ಆ ಹುಡುಗ. ಹಾಗಾದ್ರೆ ಆ ಹುಡುಗನಿಗೆ ಆ ಭಾವ ಬರಬೇಕಾದ್ರೆ ತಾಯಿ ಕೊಟ್ಟ ಸಂಸ್ಕಾರ,
ತಾಯಿ ಕೊಟ್ಟ ಸಂಸ್ಕಾರ ನಮ್ಮ ಮಕ್ಕಳಿಗೆ ಕಲಿಸಿಕೊಡ್ಬೇಕು. ಸ್ವರ್ಗ ಮೇಲೆ ಐತೆ ಅನ್ಕೋಬೇಡಪ್ಪ, ನೀನಿರುವ ವಾತಾವರಣ, ನೀನಿರುವ ಸ್ಥಳವನ್ನೇ ಸ್ವರ್ಗವನ್ನಾಗಿ ಮಾಡುವಂತ ಶಕ್ತಿಯನ್ನು ಭಗವಂತ ನಿನಗೆ ಕೊಟ್ಟಾನ. ಅದೇ ನಿನ್ನ ಪಾಲಿಗೆ ಸ್ವರ್ಗ, ಅದೇ ನಿನ್ನ ಪಾಲಿಗೆ ಶಿವನ ಲೋಕ, ಅದೇ ನಿನ್ನ ಪಾಲಿಗೆ ದೇವಲೋಕಪ್ಪ. ಅದಕ್ಕೆ ಇಲ್ಲಿ ಸುಂದರವಾಗಿ ಬದುಕುವಂತ ಕೆಲಸವನ್ನು ಮಾಡುವಂತ ಮಕ್ಕಳಿಗೆ ಆಚಾರವನ್ನು ಕಲಿಸಿದ್ರೆ, ಮಕ್ಕಳಿಗೆ ಸುವಿಚಾರವನ್ನು ಹೇಳಿದ್ರೆ, ಮಕ್ಕಳು ಆ ವಾತಾವರಣವನ್ನು ಸ್ವರ್ಗವನ್ನಾಗಿ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ನಾವು ಹೇಳಬೇಕು ಸತ್ಯ ಎಂದಿಲ್ಲ ಒಂದು ದಿನ ಜಯವನ್ನು ಸಾಧಿಸುತ್ತೆ. ಮಹಾಭಾರತ ನಿಮಗೆಲ್ಲ ಗೊತ್ತು. ಮಹಾಭಾರತದಲ್ಲಿ ಪಾಂಡವರು 5 ಜನ, ಕೌರವರು 101 ಜನ. ಕೌರವರ ಸೈನ್ಯ ಬಹಳ ದೊಡ್ಡದು, 101 ಮಂದಿಯಲ್ಲೇ 5 ಮಂದಿಯಲ್ಲೇ 5 ಮಂದಿ ಇದ್ರೂ ಸಹಿತ ಆ 5 ಮಂದಿ ಸದಾಕಾಲ ಸತ್ಯವಂತರಾಗಿ ಧರ್ಮವಂತರಾಗಿ ಬದುಕಿದ್ದಕ್ಕಾಗಿ 101 ಮಂದಿ ಇದ್ರೂ ಸಹಿತ ಒಬ್ಬರ ಹೆಸರು ಈ ಭೂಮಿಯ ಮೇಲೆ ಉಳಿಲಿಲ್ಲ. ಏನು ರಾಜ್ಯವನ್ನು ಗೆದ್ದುಕೊಂಡು ರಾಜಭಾರವನ್ನು ಮಾಡ್ತಾ ಇರುವಂತ ದುರ್ಯೋಧನ, ಆ ದುರ್ಯೋಧನನೂ ಸಹಿತ ಕೊನೆಗೊಮ್ಮೆ ಸೋತ. ಆದರೆ ಪಂಚ ಪಾಂಡವರಾಗಿರುವಂಥವರು, ಪಾಂಡವರು 5 ಜನ ಇದ್ರೂ ಸಹಿತ 101 ಮಂದಿ ಹೆಸರು ಈ ಭೂಮಿಯ ಮೇಲೆ ಲಿಖಿತವಾಗಿ ಉಳಿಲಿಲ್ಲ. 5 ಮಂದಿಯ ಪಂಚ ಪಾಂಡವರ ಹೆಸರು ಸೂರ್ಯ ಚಂದ್ರರು ಇರುವವರೆಗೆ ಉಳಿಲಿಕ್ಕೆ ಕಾರಣ ಅಂದ್ರೆ ಅವರು ಜೀವನ ಪರ್ಯಂತರ ಧರ್ಮವಂತರಾಗಿದ್ರು, ಸತ್ಯವಂತರಾಗಿದ್ರು. ಹಾಗಾಗಿ ಸತ್ಯಕ್ಕೆನೇ ಜಯ ಸಿಕ್ತು ಪಾಂಡವರಿಗೆ. ಹಾಗೆ ನಾವು ಸತ್ಯವಂತರಾಗಬೇಕು, ಸತ್ಯವನ್ನೇ ನಾವು ಸಂಪಾದನೆಯನ್ನಾಗಿ ಮಾಡಿಕೊಳ್ಳಬೇಕು, ಆಚಾರವಂತರಾಗಬೇಕು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರ ಅಂದ್ರೆ ಬೇರೆ ಏನೂ ಅಲ್ಲ, 3 ಹೊತ್ತು ಸ್ನಾನವನ್ನು ಮಾಡಿ ಮೈ ತುಂಬ ಭಸ್ಮವನ್ನು ಧಾರಣ ಮಾಡಿಕೊಂಡು, ಕೊರಳೊಳಗೆ ರುದ್ರಾಕ್ಷ ಹಾಕೊಂಡು, ಹಣಿ ತುಂಬ ಭಸ್ಮವನ್ನು ಧಾರಣ ಮಾಡಿಕೊಂಡು, ನಾ ಶರಣ ತತ್ವ ಪರಂಪರೆಯನ್ನು ಪರಿಪಾಲನೆ ಮಾಡ್ತೀನಿ, ಶರಣರ ನಿಯಮಗಳು ಹೀಗೆ ಹಾಗೆ ಅಂತ ಹೇಳಿಕೊಂತ ಅಡ್ಡಾಡೋದಲ್ಲ. ಅವನು ಹೇಳಿದ ಮೇಲೆ ಅವುಗಳನ್ನು ಪರಿಪಾಲನೆ ಮಾಡುವಂತ ಕರ್ತವ್ಯ ನಮ್ಮದಾಗಬೇಕಲ್ಲ. ಯಾವ ನಡೆ ಇತ್ತು ಶರಣರದ್ದು, ಯಾವ ನುಡಿ ಇತ್ತು ಶರಣರದ್ದು, ಯಾವ ತರನಾಗಿ ಶರಣರು ಜೀವನವನ್ನು ಸಾಗಿಸಿಕೊಂಡು ಬಂದ್ರಲ್ಲ, ಅದರಂತೆ ನೀ ನಡೆದಾಗ ಮಾತ್ರ ನಿನ್ನ ನುಡಿಗಳನ್ನ ಜನ ಮೆಚ್ಚುತ್ತೆ. ಹಾಗಾಗಿ ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಆಗಬಾರ್ದು. ಶರಣರ ಸಿದ್ಧಾಂತಗಳು ಹೀಗಿದಾವೆ ಅಂದ್ರೆ ಆಚಾರವಂತರಾಗಿರ್ಬೇಕು ಅಂದ್ರೆ ಬೇರೆ ಏನೂ ಅಲ್ಲ. 3 ಹೊತ್ತು ಸ್ನಾನ ಮಾಡಿರೋದಲ್ಲ. ಆಚಾರ ಅಂದ್ರೆ ಅವ್ರು ಯಾವುದಕ್ಕೆ ಆಚಾರ ಅಂತಾರಂದ್ರೆ, ನೀವು ಇರುವಂತ ಸ್ಥಳದಲ್ಲಿ ನಿನ್ನಿಂದ ಯಾವಾಗಲೂ ಹಿಂಸೆಯಾಗಬಾರದು. ನೀನು ನಡ್ಕೊಂಡು ಹೋಗುವಂತ ಹಾದಿಯೊಳಗೇನಾದ್ರು ಮುಳ್ಳಾಗಲಿ ಕಲ್ಲಾಗಲಿ ಇನ್ನೊಬ್ಬರಿಗೆ ನೋವು ಕೊಡ್ತೈತೆ ಅಂದ್ರೆ ಅವುಗಳನ್ನು ಎತ್ತಿ ಬೀಸಾಕಿ ಹೋಗಿದ್ರೆ ಅದು ಆಚಾರವೇ. ಇನ್ನೊಬ್ಬರಿಗೆ ನಿನ್ನಿಂದ ನೋವು ಆಗಲಿಲ್ಲ ಅಂದ್ರೆ ಅದು ಆಚಾರವಂತ. ಸದಾಕಾಲ ಅಂತ ಗುಣವನ್ನ ಬೆಳೆಸಿಕೊಂಡು ಅನ್ಯಾಯದಿಂದ ಬದುಕುವಂತ ಭಾವ ನಮ್ಮಲ್ಲಿ ಬರಬಾರದು. ನ್ಯಾಯವಂತರಾಗಿ ನ್ಯಾಯ ನಿಷ್ಠೂರಿಯನ್ನ ಮಾಡಿಕೊಂಡು ಅಥವಾ ನಿಷ್ಠೂರವಂತರಾಗಿ ಸದಾಕಾಲ ಲಿಂಗ ಪೂಜೆಯನ್ನು ಮಾಡ್ತಾ ಶಿವನ ಧ್ಯಾನವನ್ನು ಮಾಡ್ತಾ ಕಾಯಕದ ಸಂದರ್ಭದಲ್ಲಿ ಕಾಯಕಕ್ಕೆ ಹೋಗಿ ಆ ಕಾಯಕದಿಂದ ಬಂದಂತ ಸೊಪ್ಪನ್ನ ತಂದು ಜಂಗಮನಿಗೆ ಗುರುವಿಗೆ ಲಿಂಗಕ್ಕೆ ಅರ್ಪಣೆ ಮಾಡಿ ಉಳಿದುದನ್ನು ದಾಸೋಹ ಮಾಡುವಂತ ಭಾವ ಬಂತು ಅಂದ್ರೆ ಅದೇ ನಿನ್ನ ದೊಡ್ಡ ಶ್ರೇಷ್ಠ ಆಚಾರ ಅಂತಾರೆ ಬಸವಣ್ಣವರು. ಅದೇ ಆಚಾರ, ಬೇರೆ ಏನೂ ಅಲ್ಲ. ಅನಾಚಾರ ಅಂದ್ರೆ ಲಿಂಗವಂತರಂತ ಬಾಯಿ ತುಂಬ ಹೇಳಿ ಕೊಳಾಗಿರುವಂತ ಲಿಂಗವನ್ನು ಗುಟುಕ್ ನೇತಾಕಿ ಹೋಗಿ ನಾವು ಲಿಂಗವಂತರು ಅಂದ್ರೆ ಅದು ಅನಾಚಾರಪ, ಅದೇ ನರಕ ಅಂತಾರೆ. ಹಾಗಾಗಿ ನರಕ ಸ್ವರ್ಗ ಎಲ್ಲೂ ಇಲ್ಲ, ಅವೆಲ್ಲವೂ ನಮ್ಮಲ್ಲೇ ಅದಾವ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಬಸವಣ್ಣವರು ನಮಗೆ ತಿಳಿಸಿಕೊಂಡು ಬರ್ತಾರೆ. ಅಂದ್ರೆ ನಾವು ಸದಾ ಕಾಲ ಸ್ವರ್ಗವನ್ನ ಪ್ರಾಪ್ತ ಮಾಡಿಕೊಳ್ಬೇಕಂದ್ರೆ ನಮ್ಮ ನುಡಿಯಲ್ಲಿ, ನಡೆಯಲ್ಲಿ, ಆಚಾರದಲ್ಲಿ, ವಿಚಾರದಲ್ಲಿ ಸತ್ಯತೆ ಎಲ್ಲವೂ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಅಂತ ನಾವು ಕೇಳ್ತೇವೆ. ನಿಮ್ಗೆಲ್ಲರಿಗೆ ಗೊತ್ತಿದೆ, ಈ 3 ಮಂದಿ ತ್ರಿಮೂರ್ತಿಗಳಂತ ಕರೀತಾರೆ. ಯಾರಿಗ್ರಿ?
ಯಾರಿಗೆ? ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ಭೂಮಿಯ ಮೇಲೆ ವಿಷ್ಣುವಿನ ದೇವಾಲಯಗಳದಾವ, ಅದಾವಲ್ರಿ. ಈಶ್ವರನ ದೇವಾಲಯಗಳದಾವ. ಬ್ರಹ್ಮನ ದೇವಾಲಯ ಎಲ್ಲರ ಐತೇನ್ರಿ? ಐತಾ? ನಿಮ್ನ ಕೇಳತ್ತೀನಿ, ಐತಾ? ಒಂದೈತಿ. ವಿಷ್ಣು ನಿವೇಶ ಅದಾವ, ಊರಿಗೆ ಒಂದೊಂದು ಅದಾವ, ಅದಾವ್ರಿ. ಒಂದೈತಿ. ವಿಷ್ಣುವಿನ ದೇವಾಲಯ ಎಲ್ಲಾ ಕಡೆ ಇದಾವೆ, ಶಿವನ ದೇವಾಲಯ ಎಲ್ಲಾ ಕಡೆನೂ ಅದಾವ. ಬ್ರಹ್ಮಂದು ಒಂದೈತಿ ಅಂತ ತಿಳ್ಕೊರಿ. ಆದ್ರೆ ಬ್ರಹ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಿದವು, ಅವನ ದೇವಾಲಯ ಒಂದೇ ಇದೆ. ಯಾಕೆ? ಅದಕ್ಕೊಂದು ಬಲವಾದ ಕಾರಣ ಇದೆ. ಏನು ಕಾರಣ ಅಂದ್ರೆ, ಬ್ರಹ್ಮ ಈ ಲೋಕಕ್ಕೆ ಒಡೆಯ ಆಗಬೇಕು ಅಂತ ಭಾವಿಸಿಕೊಳ್ತಾರೆ. ನಾವು ಶಿವಪುರಾಣದ ಲಿಂಗ ಪುರಾಣದಲ್ಲಿ ತಿಳ್ಕೊಂಡು ಬರ್ತೇವೆ. ನಾವು ಬಸವಣ್ಣವರ ವಚನದಂತೆ ಜಗದಗಲ ಮುಗಿಲಗಲ ಮಿಗೆಯಗಲ ಅಂತ ಕೇಳಿವಲ್ಲ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ, ಅದನ್ನ ಸ್ವಲ್ಪ ತಿಳ್ಕೋರಿ. ಯಾವಾಗ ಬ್ರಹ್ಮ ನಾನು ಒಡೆಯಾಗಬೇಕು ಅಂತ ಭಾವಿಸಿಕೊಳ್ತಾನೆ, ಮನೆಯೊಳಗ ಮನೆ ಸುಸೂತ್ರವಾಗಿರ್ಬೇಕಾದ್ರೆ ಮನೆಗೆ ಒಬ್ಬವನೇ ಯಜಮಾನ ಇರಬೇಕು. ನಿಮ್ಮ ಸಂಸಾರಿಕ ಲೆಕ್ಕದೊಳಗೆ ಮನೆಗೊಬ್ಬವನೇ ಯಜಮಾನ ಇರಬೇಕು. 3 ಮಂದಿ ಅದಾರಂದ್ರ 3 ಮಂದಿ ಯಜಮಾನರಾದ್ರು ಅಂದ್ರ ಮನೆ ಸುಸೂತ್ರವಾಗಿರೋದಿಲ್ಲ. ಆ ಮನೆ ಸುಂದರವಾಗಿ ಬೆಳಗಬೇಕಾದ್ರೆ, ಆ ಮನೆ ಸುಂದರವಾಗಿರ್ಬೇಕಾದ್ರೆ ಮನೆಗೊಬ್ಬನ ಮಾಲಕ್ಕಿರ್ಬೇಕು ನೋಡ್ರಿ. ಒಬ್ಬ ಮಾಲಾಕಿದ್ದ ಅಂದ್ರೆ ಮನೆ ಬಹಳ ಚಲೋ ಇರ್ತದ, ಜಗಳ ಬರಲ್ಲ, ಏನೂ ಬರಲ್ಲ, ಮನೆಯೊಳಗ ಯಾವುದು ಭೇದ ಭಾವಗಳು ಬರೋದಿಲ್ಲ, ಎಲ್ಲರೂ ಪ್ರೇಮದಿಂದ ಇರ್ತಾರೆ. 4-6 ಮಂದಿ ಇದ್ದವರೆಲ್ಲರೂ ರಾಜಕೀಯ ಮಾಡಾಕತ್ತಿದ್ರು, ಎಲ್ಲರೂ ಆ ಮನೆಯೊಳಗೆ ಹಿರೇತನ ಮಾಡಾಕತ್ತಿದ್ರು, ಮನಿನ ಒಡೆದು ಛಿದ್ರ ಮಾಡಿಬಿಡ್ತಾರೆ. ಅವ್ರಿಗೆ ತಿಳಿದಿದ್ದು ಅವ್ರು ಮಾಡ್ತಾರೆ, ಇವರು ತಿಳಿದಿದ್ದು ಇವ್ರು ಮಾಡ್ತಾರೆ. ಹಾಗಿರುವಾಗ ವಿಷ್ಣು ಅಂತಾನ ನಾನಕ್ಕಿನಿ ಈ ಭೂಮಿಗೆ ಒಡೆಯ, ಶಿವ ಅಂತಾನ ನಾನಕ್ಕಿನಿ ಅಂತ. ಯಾವುದೂ ಬೇಡ, ಶಿವ ಹೇಳ್ತಾನೆ ನೀವ್ ಯಾರಾದ್ರೂ ಆಗ್ರಿ, ಆಯ್ತು ಒಪ್ತೀನಿ, ಆದ್ರ ನನ್ನ ಮಸ್ತಕವನ್ನು ಯಾರು ನೋಡಿ ಬರ್ತೀರಿ, ನನ್ನ ಪಾದವನ್ನು ಯಾರು ನೋಡಿ ಬರ್ತೀರಿ ಅವರು ಆಗಬೇಕು ಅಂತ ತಿಳ್ಕೊಂಡು ಶಿವ ಹೇಳಿದ ಮೇಲೆ, ಹಾಗಾದ್ರೆ ನಾನು ಹೋಗ್ತೀನಿ ಅಂತ ಬ್ರಹ್ಮ ಮೇಲ್ಮುಖವಾಗಿ ಈ ಮಸ್ತಕವನ್ನು ನೋಡಾಕ್ ಹೋದ. ಈ ವಿಷ್ಣು ಏನ್ ಮಾಡಿದ ಅಂದ್ರ ಅಧೋಮುಖವಾಗಿ ತನ್ನ ಪಾದವನ್ನು ನೋಡಾಕ್ ಹೋದ, ಲಿಂಗದ ಪಾದವನ್ನ ಹೋದ ವರಹ ರೂಪವನ್ನ ತಾಳಿ ವಿಷ್ಣು ಹೋದ. ಭೂಮಿಯನ್ನು ಹಡ್ತಾ ಹೋದ. ಮೊಣಕಾಲು ಮಟ್ಟ ಹೋದ. ಅವನಿಗೆ ಮೊಣಕಾಲು ದಾಟಿಂದ ಉಸಿರುಗಟ್ಟಾಕತ್ತು ವಿಷ್ಣುವಿಗೆ. ಯಾವಾಗ ಉಸಿರುಗಟ್ಟಾಕ ಹತ್ತೋ ಅವಾಗ ವಿಷ್ಣು ಅಂತಾನ, ಇದನ್ನ ದಾಟಿ ಮುಂದಕ್ಕೆ ಹೋದ್ರೆ ನನಗೆ ಜೀವಕ್ಕೆ ಆಪತ್ತೈತಿ, ಬೇಡ ಅಂತ ಆ ಗುರಿತಿಗಾಗಿ ವಿಷ್ಣು ಏನ್ ಮಾಡಿದ ಅಂದ್ರ ಆ ಶಿವನ ಕಾಲಿಗೆ, ಲಿಂಗದ ಕಾಲಿಗೆ ಜಂಗನ್ನ ಕಟ್ಟಿ ಬಂದ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಹಿಂದಿನ ಕಾಲದೊಳಗೆ ಜಂಗಮರು ಊರೊಳಗ ಭಿಕ್ಷೆಗೆ ಬಂದ್ರ ಕಾಲಿಗೆ ಜಂಗ ಕಟ್ಟಿಕೊಂಡು, ಕೈಯಾಗ ಜೋಳಿಗೆ ಹಿಡ್ಕೊಂಡು, ಕೈಯಾಗ ಬೆತ್ತ ಹಿಡ್ಕೊಂಡು ಮನೆಗೆ ಹಿಟ್ಟು ನೀಡಿಸ್ಕೊಳ್ಳಾಕ್ ಬರ್ತಿದ್ದು. ನಿಮ್ಮೂರ್ ಕಡೆ ಪದ್ಧತಿ ಐತಿ ಇಲ್ಲ ಗೊತ್ತಿಲ್ಲ. ಆ ಜಂಗನ್ನ ಕಟ್ಟಿದ್ದು ವಿಷ್ಣು. ಇಲ್ಲಿ ಬ್ರಹ್ಮ ಮೇಲೆ ಹೋಗಿದ್ನಲ್ಲ, ಸುಳ್ಳು ಹೇಳಿದವ ಬ್ರಹ್ಮ. ಏನು ಹೇಳಿದ ಅಂದ್ರೆ, ವಿಚಾರ ಮಾಡಿದ ಬ್ರಹ್ಮ, ಶಿವನ ಕಣ್ಣು ಕೆಳಗದಾವ, ಲಿಂಗದ ಕಣ್ಣು ಕೆಳಗದಾವ. ಒಂದು ವೇಳೆ ನಾನು ಮಸ್ತಕವನ್ನು ನೋಡಿ ಬಂದೀನಿ ಅಂತ ಈ ಹುಬ್ಬು ದಾಟಿ ಮೇಲೆ ಹೋಗಿಬಿಟ್ರ ಲಿಂಗದ ಕಣ್ಣು, ಶಿವನ ಕಣ್ಣು ಮೇಲೆ ನೋಡಕ್ ಸಾಧ್ಯ ಇಲ್ಲ. ನಿಮ್ಮ ಮನೆಯೊಳಗೆ ಹೋಗಿ ನಿಮ್ಮ ಕಣ್ಣಿನಿಂದ ನಿಮ್ಮ ಮಸ್ತಕವನ್ನು ನೋಡಿಕೊಳ್ಳಕ್ ಸಾಧ್ಯ ಆಕೈತೇನ್ರಿ? ಕನ್ನಡಿ ಇಟ್ಟರು ಸಹಿತ ಆಗುದಿಲ್ಲ. ಆಕೈತ? ಮಸ್ತಕವನ್ನು ನೋಡಕ್ಕಾಗೋದಿಲ್ಲ. ಅವಾಗ ಬ್ರಹ್ಮ ಅಂತಾನ, ಶಿವನ ಮುಂದೆ ಸುಳ್ಳು ಹೇಳಿಬಿಡೋಣ, ಕಣ್ಣಿನ ಹುಬ್ಬಿನ ಮೇಲೆ ಹೋಗಿ ಹಣಿ ಮಟ್ಟ ಹೋಗಿ ನಾ ಮಸ್ತಕ ನೋಡಿ ಬಂದೀನಿ ಅಂತ ಸುಳ್ಳು ಹೇಳಿಬಿಟ್ರ ಶಿವ ನನ್ನ ಈ ಭೂಮಿಗೆ ಒಡೆಯನನ್ನಾಗಿ ಮಾಡ್ತಾನೆ, ಬ್ರಹ್ಮಾಂಡಕ್ಕ ಅಂತ ತಿಳ್ಕೊಂಡು ಮೇಲೆ ಹೋದ. ಬರುವಾಗ ಸಾಕ್ಷಿ ತಗೊಂಡು ಬಂದವ. ಒಂದು
ಕಾಮಧೇನನ್ನ ಮತ್ತೊಂದು ಕೇತ ಗಂಧರ್ವ ಮುನಿ ಅನ್ನುವಂತ ಇಬ್ಬರನ್ನ ಕರ್ಕೊಂಡು ಬಂದ ಸಾಕ್ಷಿ ಹೇಳಾಕ. ನೋಡ್ರಪ್ಪ, ನೀವು ಸಾಕ್ಷಿ ಹೇಳ್ರಿ, ನನ್ನ ಪರವಾಗಿ ಸಾಕ್ಷಿ ಹೇಳಿದ್ರಿ ಅಂದ್ರ ನಿಮಗೆ ನಾನು ಈ ಬ್ರಹ್ಮಾಂಡಕ್ಕೆ ಒಡೆಯನಾದ್ಮೇಲೆ ಏನು ಕೊಡಬೇಕೆಲ್ಲ ಕೊಡ್ತೀನಿ, ನಿಮ್ಗೆ ನನ್ನ ಪರವಾಗಿ ಸಾಕ್ಷಿ ಹೇಳ್ರಿ ಅಂದ. ಆಯ್ತು ನಡಿ ಅಂತ ಬಂದ್ರು. ಈಗ ಸಾಕ್ಷಿ ಹೆಂಗ್ ಹೇಳ್ತಾರಂದ್ರ, ಒಂದು ಕಪ್ ಚಾ ಕುಡ್ಸಾವ, ಮತ್ತೊಬ್ಬ ಇರ್ತಾನ ಅರ್ಧ ಕಪ್ ಚಾ ಕುಡಿಸ್ತೀನಿ ಅಂದ್ರೆ ಅವನಿಗೆ ಹೇಳ್ತಿರ್ತಾರ, ನಿಮ್ಮ ಪರವಾಗಿ ನ್ಯಾಯ ಮಾಡಿಸ್ಬಿಡ್ತೀವಿ ಹೇಳ್ರಿ, ನಿಮ್ಮ ಪರವಾಗಿ ಎಲ್ಲ ನ್ಯಾಯ ಹೇಳಿಬಿಡ್ತೀವಿ ಅಂತಾರ. ಅವನ ಪರವಾಗಿ ಹೇಳ್ತೀವಂತ ತಿಳ್ಕೊಂಡು ಎಲ್ಲರೂ ಖುಷಿ ಪಟ್ಟಿರ್ತಾರ. ಒಂದು ಕಪ್ ಯಾವ ಟೀ ಕುಡಿಸ್ತಾನ ಅವನ ಅರ್ಧ ಕಪ್ನ ಅವನು ಬಿಡ್ತಾರ, ಇವನ ಕಡೆ ನ್ಯಾಯ ಹೇಳಿಬಿಡ್ತಾರ. ಅಂತ ಕಾಲ ಇದೆ. ಹಂಗ ಬ್ರಹ್ಮ ಮೇಲೆ ಹೋಗಿ ಹಣಿಮಠ ಹೋಗಿ ಮರಳಿ ಬರುವಾಗ ಎರಡು ಸಾಕ್ಷಿಗಳನ್ನ ಕರ್ಕೊಂಡು ಬಂದು ಶಿವನ ಮುಂದೆ ನಿಂತ. ಶಿವ ಕೇಳ್ತಾನ, ಹೋಗಿ ಬಂದೇನು? ನೋಡಿ ಬಂದೇನಪ್ಪ. ಎಲ್ಲಿ ಮಠ ಹೋಗಿದ್ದಿ? ಮಸ್ತಕ ನೋಡಿ ಬಂದೇನು. ಭಗವಂತನ ಮುಂದೆ ತೆರೆದಿಟ್ಟ ಪುಸ್ತಕ. ನಾವೇನಾದ್ರೂ ಕಣ್ಣು ಮುಚ್ಚಿ ನಮ್ಮನ್ನು ಯಾರೂ ನೋಡಿಲ್ಲ ಅಂತ ತಿಳ್ಕೊಂಡು ಭಾವಿಸಿಕೊಂಡ್ರೆ ಮೇಲಿರುವಂತ ಭಗವಂತ ನೋಡಿರ್ತಾನೆ ಅನ್ನೋದು ನಮ್ಗೆ ನೆನಪಿಗೆ ಇರಲಿ, ನಮಗೆ ಪ್ರಜ್ಞೆ ಇರಲಿ. ಯಾವಾಗ ಶಿವ ಕೇಳ್ತಾನ, ನೋಡಿ ಬಂದೇನು? ನೋಡಿ ಬಂದೀನಿ ಓ ಭಗವಂತ. ಶಿವ ನೋಡಿ ಬಂದೀನಿ, ನೀ ಹಿಂಗ ಕೇಳ್ತಿ ಅನ್ನೋದಕ್ಕೆ ಇಬ್ರು ಸಾಕ್ಷಿ ಕರ್ಕೊಂಡು ಬಂದೀನಿ ನೋಡು ಅಂದವ. ಯಾರ್ಯಾರು? ಒಂದು ಕಾಮಧೇನೈತಿ, ಇನ್ನೊಂದು ಕೇತ ಮುನಿ ಗಂಧರ್ವದನ ಕರೆಯ. ಕಾಮಧೇನನ್ನ ಕರೆದ. ಶಿವ ಕೇಳ್ತಾನ, ಹೌದೇನಪ್ಪ ಈ ಬ್ರಹ್ಮ ಮಸ್ತಕವನ್ನ ನೋಡಿ ಬಂದಾನ ಅಂತ ತಿಳ್ಕೊಂಡು ಕೇಳಿದಾಗ ಕಾಮಧೇನ ಏನ್ ಮಾಡ್ತದ ಅಂದ್ರೆ, ಸುಳ್ಳು ಹೇಳಬಾರ್ದಲ್ಲ. ನಾನು ಸುಳ್ಳು ಹೇಳಿದ್ರೆ ನನಗೆ ಕಾಮಧೇನು ಅನ್ನೋದಿಲ್ಲ, ನಾ ಸತ್ಯವನ್ನು ಹೇಳಿದ್ರೆ ಭಗವಂತ ಮೆಚ್ತಾನ ಅನ್ನೋದಕ್ಕ ಆ ಕಾಮಧೇನು ಏನ್ ಮಾಡ್ತದಂದ್ರೆ, ಚಂಡಿನಿಂದ ಹೂ ಅಂತದೆ, ಬಾಲದಿಂದ ಹಿಂದೆ ಇಲ್ಲ ಅಂತ ಚಂಡ್ ಹಾಕ್ತದೆ, ಬಾಲ ಅಳ್ಳಾಡಿಸ್ತದೆ. ಶಿವನಿಗೆ ಗೊತ್ತಾಗ್ತದೆ. ಅದಕ್ಕಾಗಿ ಭೂಮಿಯ ಮೇಲೆ ಆಕಳನ್ನ ಯಾವುದನ್ನ ಪೂಜೆ ಮಾಡಬೇಕಂದ್ರೆ ಮುಖವನ್ನ ಪೂಜೆ ಮಾಡುವುದಕ್ಕಿಂತ ಬಾಲವನ್ನ ಪೂಜೆ ಮಾಡಲಿ ಅಂತ ತಿಳ್ಕೊಂಡು ಈ ಭೂಮಿಯ ಮೇಲೆ ಭಗವಂತ ಆಶೀರ್ವಾದ ಮಾಡಿ ಕಳಿಸಿದ. ನಿನ್ನ ಬಾಲದಿಂದ ನನಗೆ ಸತ್ಯ ಗೊತ್ತಾಯ್ತಲ್ಲ, ಅದಕ್ಕೆ ನಿನ್ನ ಬಾಲವನ್ನ ಪೂಜೆ ಮಾಡ್ಲಿ ಕಾಮಧೇನು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿದ. ನೆಕ್ಸ್ಟ್ ಎರಡನೇ ಪಾಳೆ ಕೇತ ಗಂಧರ್ವ ಮುನಿ. ಆ ಕೇತ ಗಂಧರ್ವ ಮುನಿಯನ್ನ ಕೇಳ್ತಾನೆ ಶಿವ, ಏನಪ್ಪಾ ನೋಡಿ ಬಂದಾನು? ಬ್ರಹ್ಮ ನೋಡಿ ಬಂದಾನ್ರಿ. ಯಾವಾಗ ಕೇತ ಗಂಧರ್ವ ಮುನಿ ಸುಳ್ಳು ಹೇಳಿದ ಆ ಕ್ಷಣದೊಳಗೆ ಶಿವ ಸಿಟ್ಟಿನಿಂದ ಶಾಪವನ್ನು ಕೊಡ್ತಾನ. ಏ ಕೇತ ಗಂಧರ್ವ ಮುನಿ, ನೀನು ಬ್ರಹ್ಮನ ಮಾತಿಗೆ ಸುಳ್ಳು ಹೇಳ್ತೀಯಲ್ಲ ಅಂತ ತಿಳ್ಕೊಂಡು ಈ ಭೂಮಿಯ ಮೇಲೆ ನಿನ್ನನ್ನು ಸಿಳ್ಳಿ ಮುಡಿಲಿ ಅಂತ ತಿಳ್ಕೊಂಡು ಶಾಪವನ್ನು ಕೊಟ್ಟ. ಆ ಕೇತ ಗಂಧರ್ವ ಮುನಿನೇ ಈ ಭೂಮಿಯ ಮೇಲೆ ಕೇದಿಗೆ ಹೂವಾಗಿ ಜನಿಸಿದ. ಕ್ಯಾದಿಗೆ ಹೂವ ನೋಡ್ರಿ, ಕೇದಿಗಿಂತ ಏನಂತ? ಆ ಕೇದಿಗೆ ಹೂವದಿಂದ ವಾಸನೆ ಬರಬೇಕಾದ್ರೆ, ಸುಗಂಧ ಬರಬೇಕಾದ್ರೆ ಆ ಕೇದಿಗೆಯನ್ನು ಸಿಳ್ಳಿದಾಗ ಮಾತ್ರ ಸುಗಂಧ ಬರುತ್ತದೆ. ಯಾವಾಗ ಎಲ್ಲದನ್ನ ನೋಡಿದ ಭಗವಂತ ಕೊನೆಗೆ ಬ್ರಹ್ಮನಿಗೆ ಅಂತಾನೆ, ಬ್ರಹ್ಮ ನೀನು ದೇವರಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನು ನಿನಗೆ ಒದಗಿಸಿಕೊಟ್ರು ಸಹಿತ ನೀ ಸುಳ್ಳು ಹೇಳಿದಲ್ಲ, ಈ ಭೂಮಿಯ ಮೇಲೆ ನಿನ್ನನ್ನು ಯಾರೂ ಪೂಜೆ ಮಾಡಬಾರದು ಅಂತಾನೆ ಭಗವಂತ ಶಾಪವನ್ನು ಕೊಟ್ಟ. ಅವಾಗ ಬ್ರಹ್ಮ ಅಂತನ, ದಯವಿಟ್ಟು ಕ್ಷಮಾ ಮಾಡು ಭಗವಂತ, ದಯವಿಟ್ಟು ಕ್ಷಮಿಸಪ್ಪ, ನನಗೇನಾರ ಮಾಡಿ ನನ್ನ ಶಾಪವನ್ನು ವಿಮೋಚನೆ ಮಾಡು, ನನಗಿರಾಕೆಲ್ಲರ ಜಾಗ ಕೊಡು ಅಂತ ಬೇಡಿಕೊಂಡಾಗ ಭಗವಂತ ಅವಾಗ ಹೇಳ್ತಾನಂತ, ಸತ್ಯವನ್ನ ಹೇಳಲಾರದೆ ಸುಳ್ಳನ್ನ ಹೇಳಿದ್ದಕ್ಕಾಗಿ, ಮಿಥ್ಯವನ್ನ ನುಡಿದಿದ್ದಕ್ಕಾಗಿ ಈ ಭೂಮಿಯ ಮೇಲೆ ಸಕಲ ಜೀವರಾಶಿಗಳು ಸಹಿತ ನಿನ್ನ ತಲೆ ಮೇಲೆ ಕಾಲಿಟ್ಟು ಅಡ್ಡಾಡ್ಲಿ ಅಂತ ತಿಳ್ಕೊಂಡು ಬ್ರಹ್ಮನಿಗೆ ಜಾಗ ಎಲ್ಲಿ ಕೊಟ್ಟ ಶಿವ ಅಂದ್ರೆ ಊರ ಹೊರಗಿರುವಂತ ದ್ವಾರ ಬಾಗಿ, ಏನಂತಿರ್ಲಿ ನೀವು, ಅಗಸಿ ಬಾಗಿಲ. ಅಗಸಿ ಬಾಗಿಲದ ಮಧ್ಯದೊಳಗ ಒಂದು ಕಲ್ಲು ಇರ್ತೈತಿ ನೋಡ್ರಿ, ಏನಂತೀರಿ ನೀವು? ಬೋರ್ಗಲ್ಲದು, ಬ್ರಹ್ಮಗಲ್ಲದು. ಅದು ಬ್ರಹ್ಮಗಲ್ಲು. ಆ ಬ್ರಹ್ಮಗಲ್ಲನ್ನ ನಾವೆಲ್ಲರೂ ಬೋರ್ಗಲ್ ಅಂತೀವಿ. ಅದು ಬೋರ್ಗಲ್ ಅಲ್ಲ, ಶಿವ ಕೊಟ್ಟ ಶಾಪದಿಂದ ನೀನು ಸುಳ್ಳು ಹೇಳಿದಕ್ಕಾಗಿ ಊರ ಅಗಸಿಯ ಬಾಗಿಲದ ಮಧ್ಯದಲ್ಲಿ ನಿನಗೆ ಸ್ಥಾನ ಸಿಗಲಿ ಅಂತ ತಿಳ್ಕೊಂಡು ಶಾಪ ಕೊಟ್ಟ. ಆ ಕಲ್ಲು ಬೇರೆ ಯಾರು ಅಲ್ಲ, ಬ್ರಹ್ಮಗಲ್ಲು.
ಒಬ್ಬ ದೇವರಿಗೇನೆ ಶಾಪವನ್ನು ಕೊಟ್ಟ ಮಿಥ್ಯವನ್ನು ನುಡಿದಿದ್ದಕ್ಕಾಗಿ ಇಡೀ ಸಕಲ ಜೀವರಾಶಿಗಳು ನಿನ್ನ ತಲೆ ಮೇಲೆ ಕಾಲಿಟ್ಟು ಅಡ್ಡಾಡ್ಲಿ ಅಂತ. ಇನ್ನು ಮಾನವರಾಗಿರುವಂಥ ನಾವೆಲ್ಲ ಸುಳ್ಳು ಹೇಳಿದರೆ ನಮಗೆಂಥ ಶಿಕ್ಷೆಗಳು ದೊರಕಿಸಬಹುದು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಸತ್ಯವನ್ನೇ ನುಡಿದು ನಾವು ಶರಣರಾಗಿ ಶರಣರ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಪಾವನ ಮಾಡಿಕೊಳ್ಳುವಂಥ ಕೆಲಸವನ್ನು ನೀವೆಲ್ಲರೂ ಮಾಡ್ರಿ ಅಂತ ತಿಳ್ಕೊಂಡು ಬಸವಣ್ಣವರು ನಮಗೆ ಹೇಳಿಕೊಟ್ಟಾರಂದ್ರೆ ಬಸವಣ್ಣವರ ಮಾತಿನಂತೆ ನಾವು ಇನ್ನು ಮೇಲಿಂದ ಸುಳ್ಳು ಹೇಳೋದು ಬೇಡ. ಸುಳ್ಳು ಹೇಳಬೇಡ್ರಿ. ಇನ್ನು ಮೇಲೆ ಯಾರ್ಯಾರು ಫೋನ್ ಅದಾವೆಲ್ಲ ತಂದು ಇಲ್ಲಿ ಹಾಕಿಬಿಡ್ರಿ ಇವತ್ತು. ಯಾಕಂದ್ರೆ ಫೋನ್ ಸುಳ್ಳು ಹೇಳಿಸ್ತಾವ. ಅದಕ್ಕೆ ಸುಳ್ಳು ಹೇಳಬೇಡ್ರಿ, ಕಾಯಕ ಮಾಡ್ರಿ, ಒಂದಿಷ್ಟು ಆಚಾರವಂತರಾಗ್ರಿ, ಲಿಂಗಧಾರಿಗಳಾಗ್ರಿ. ಬೆಳಗಿನ ಜಾವ ಲಿಂಗವನ್ನು ಪೂಜಿಸಿ ಆ ಲಿಂಗದಿಂದ ಬರುವಂತ ಎಲ್ಲ ಶಕ್ತಿಯನ್ನು ನೀವೆಲ್ಲ ಪಡ್ಕೊಂಡು ಶರಣರ ಸಿದ್ಧಾಂತವನ್ನು ಅಳವಡಿಸಿಕೊಂಡು ನೀವು ಸಹಿತ ನಿಮ್ಮ ಮನೆಯನ್ನ ಕಾಶಿಯನ್ನಾಗಿ ಮಾಡಿಕೊಳ್ಳ್ರಿ, ನಿಮ್ಮ ಮನೆಯ ಅಂಗಳವನ್ನು ವಾರಣಾಸಿಯನ್ನಾಗಿ ಮಾಡಿಕೊಳ್ಳ್ರಿ, 12 ಜ್ಯೋತಿರ್ಲಿಂಗಗಳನ್ನಾಗಿ ಮಾಡಿಕೊಳ್ಳ್ರಿ ಅನ್ನುವಂಥ ಮಾತುಗಳನ್ನು ಕಲ್ಯಾಣದ ಶರಣರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ತಾವೆಲ್ಲರೂ ಇನ್ನು ಮುಂದೆ ಆ ಸಿದ್ಧಾಂತವನ್ನು ಆಲಿಸಿರಿ ಅಂದರೆ ಆ ಸಿದ್ಧಾಂತದಂತೆ ಬದುಕುವಂಥ ಪ್ರಯತ್ನವನ್ನು ನೀವು ಮಾಡಿದರೆ ಆ 12ನೇ ಶತಮಾನದ ಬಸವಣ್ಣವರ ಆಶೀರ್ವಾದ, ಶಿವಶರಣರ ಆಶೀರ್ವಾದ, ನಿಮ್ಮ ಊರಿನ ಆರಾಧ್ಯ ದೇವರಾಗಿರುವಂಥ ನಂದೀಶ ನಿಮಗೆಲ್ಲ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾನೆ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮುಖಾಂತರ ಹಂಚಿಕೊಳ್ತಾ ನಾವೆಲ್ಲರೂ ಸಹಿತ ಆ ಬಸವಣ್ಣವರ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಶರಣರಾಗಿ ಶರಣರ ಸಿದ್ಧಾಂತದಂತೆ ಬದುಕಿ ನಮ್ಮ ಜೀವನವನ್ನು ಪಾವನವಾಗಿ ಮಾಡಿಕೊಳ್ಳೋಣ ಅನ್ನುವ